ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಮಹಾಭಾರತಾದಿ ಗ್ರಂಥಾನ್ ಸಕಲಾನ್ ರಚಯಿತ್ವಾಪಿ ಅತೃಪ್ತ ಹೃದಯ ಇವ ಭಗವಾನ್ ಬಾದರಾಯಣಃ ಭಾಗವತಂ ರಚಯಾಮಾಸ. ಯದ್ಯಪಿ ಮಹಾಭಾರತೆ ಭಗವತಃ ಮಹಿಮಾ ಅಧಿಕರೂಪೇಣ ಸಂವರ್ಣಿತ ಏವ ತಿಷ್ಠತಿ, ಯಥಾ ಭಾಗವತ ತಾತ್ಪರ್ಯೇ ಏವ ಉಕ್ತಂ ಭಾರತಾನ್ನಾಧಿಕಂ ಕಿಂಚಿನ್ ಮಹಿಮಾವಾಚಕಂ ಕ್ವಚಿತೇತಿ. ಭಗವನ್ಮಹಿಮಾವಾಚಕೇಷು ಸರ್ವೇಷ್ವಪಿ ಗ್ರಂಥೇಷು ಮಹಾಭಾರತಮೇವ ಅತ್ಯುಚ್ಚಮಿತಿ ಸರ್ವೇಷಾಂ ಶಾಸ್ತ್ರಕಾರಾಣಾಂ ಚ ಸಮ್ಮತಮೇವ. ತಥಾಪಿ ಮಹಾಭಾರತೆ ಗೂಢಭಾಷೆಯ ಭಗವತಃ ಮಹಿಮಾ ವರ್ಣ್ಯತೆ ಇತಿ ನ ತನ್ಮಂದೈಃ ವಿಜ್ಞಾತುಂ ಶಕ್ಯತೆ ಸುಲಭತೆಯ. ಅತಯೇವ ಸಮಾಧಿಭಾಷೆಯ ಸುಸ್ಪಷ್ಟರೂಪೇಣ ಭಗವನ್ಮಹಿಮಾವಾಚಕಂ ಭಾಗವತಂ ರಚಯಾಮಾಸ ಭಗವಾನ್ ಬಾದರಾಯಣಃ. ವಸ್ತುತಃ ಮಹಾಭಾರತದಲ್ಲೇ ಭಗವಂತನ ಮಹಿಮೆಯನ್ನು ಹೆಚ್ಚು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆದರೂ ಕೂಡ ಯಾಕೆ ಭಾಗವತವನ್ನು ರಚನೆ ಮಾಡಿದರು ವೇದವ್ಯಾಸರು ಅಂದರೆ, ಮಹಾಭಾರತದಲ್ಲಿ ಭಗವಂತನ ಮಹಿಮೆಯನ್ನು ಸುಲಭವಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಸಾಮಾನ್ಯ ಜನರಿಗೆ. ಅದಕ್ಕಾಗಿ ಸ್ಪಷ್ಟ ರೂಪದಿಂದ ಮಹಾಭಾರತದ ಮತ್ತು ಎಲ್ಲ ಶಾಸ್ತ್ರಗಳ ತತ್ವವನ್ನು ವರ್ಣನೆ ಮಾಡುವಂಥ ಭಾಗವತ ಗ್ರಂಥವನ್ನು ವೇದವ್ಯಾಸರು ರಚನೆ ಮಾಡಿದ್ದಾರೆ. ಈ ಭಾಗವತದ ಮೊದಲ ಶ್ಲೋಕ ಜನ್ಮಾದ್ಯಸ್ಯೇತಃ ಅನ್ನೋ ಶ್ಲೋಕವನ್ನು ಈ ಹಿಂದೆ ನಾವು ನೋಡಿದ್ದೇವೆ. ಅದರ ಒಂದು ಸ್ಥೂಲವಾದಂಥ ಅರ್ಥವನ್ನು ನೋಡಿದ್ದೇವೆ. ಅಲ್ಲಿ ಬರುವಂಥ ಕೆಲವು ಬೇರೆ ಬೇರೆ ವ್ಯಾಖ್ಯಾನಗಳು, ಅದರಲ್ಲಿ ಯಾವುದು ಉಚಿತ ಯಾವುದು ಅನುಚಿತ ಇತ್ಯಾದಿ ಸಂಗತಿಗಳನ್ನು ನಾವು ಇವತ್ತು ನೋಡಬೇಕಾಗಿದೆ. ಜನ್ಮಾದ್ಯಸ್ಯೇತಃ ಅಂತಿದೆ. ಈ ಜಗತ್ತಿಗೆ ಸಂಬಂಧಪಟ್ಟಂತೆ ಉತ್ಪತ್ತಿ, ಸ್ಥಿತಿ, ಸಂಹಾರ, ನೇತಿ, ಜ್ಞಾನಂ, ಆವೃತ್ತಿ, ಬಂಧ, ಮೋಕ್ಷ ಇವಿಷ್ಟು ಸಂಗತಿಗಳು. ಇವೆಲ್ಲವನ್ನು ಕೂಡ ಭಗವಂತ ಮಾಡ್ತಾನೆ. ಆದ್ದರಿಂದ ಜನ್ಮಾದಿ ಅಂದರೆ ಕೇವಲ ಉತ್ಪತ್ತಿ, ಸ್ಥಿತಿ, ಪ್ರಳಯ ಈ ಮೂರನ್ನು ಮಾತ್ರ ಗ್ರಹಿಸುವುದಲ್ಲ, ಈ 8 ಕೂಡ ಗ್ರಹಿಸಬೇಕು ಅಂತ ಆಚಾರ್ಯರು ಜನ್ಮಾದ್ಯಸ್ಯೇತಃ ಅನ್ನೋ ಸೂತ್ರವನ್ನು, ಬ್ರಹ್ಮಸೂತ್ರವನ್ನು ವ್ಯಾಖ್ಯಾನ ಮಾಡುವಾಗ ಉತ್ಪತ್ತಿ, ಸ್ಥಿತಿ, ಸಂಹಾರಾಹ, ನಿಯತಿ, ಜ್ಞಾನಂ, ಆವೃತ್ತಿ, ಬಂಧ, ಮೋಕ್ಷೌ ಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್ ಅಂತ ಜಗತ್ತಿನ ಉತ್ಪತ್ತಿ, ಅದರ ಪಾಲನೆ, ಅದರ ನಾಶ, ಅದರ ಪ್ರವೃತ್ತಿ ಮತ್ತು ಅದರ ಜ್ಞಾನ, ಆವೃತ್ತಿ ಅಂದರೆ ಅಜ್ಞಾನ, ಜಗತ್ತಿನ ಬಂಧ, ಸಂಸಾರದ ಬಂಧ ಮತ್ತು ಮೋಕ್ಷ ಇವೆಲ್ಲವೂ ಕೂಡ ಭಗವಂತನಿಂದಲೇ ಆಗ್ತವೆ. ಯಸ್ಮಾತ್ ಸ ಹರಿರೇಕರಾಟ್ ಅಂತ ಸ್ಕಂದ ಪುರಾಣದ ಮಾತು ಪ್ರಾಯ ಅದು ಅಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವೀಗ ನೋಡ್ತಿರುವ ಶ್ಲೋಕದಲ್ಲಿ ಸ್ವರಾಟ್ ಅಂತಿದೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಧೇಷ್ವಭಿಜ್ಞ ಸ್ವರಾಟ್ ಅಂತ ಆ ಭಗವಂತನ ವರ್ಣನ ಕೇಳಿ ಬರ್ತದೆ. ಅಂತೂ ಜನ್ಮಾದಿ 8 ಇಟ್ಕೊಳ್ಬೇಕು ಅಂತನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಕೆಲವರು ಉತ್ಪತ್ತಿ, ಸ್ಥಿತಿ, ಸಂಹಾರ ಮತ್ತು ಮೋಕ್ಷ ಈ ಯಾವುದೋ ಒಂದನ್ನು ಇಟ್ಕೋತಾರೆ. ಏನೋ ಬೇರೆ ಬೇರೆ ಥರದ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ಅಲ್ಲ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಚೇತನನಿಗೂ ಅವನು ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ, ಸೃಷ್ಟಿಗೆ ಬಂದಾದಮೇಲೆ, ನಾಳೆ ಮುಕ್ತಿಗೆ ಹೋದ ಮೇಲೆ
ಎಲ್ಲ ಸಂದರ್ಭದಲ್ಲಿಯೂ ಅವನಿಗೆ ಏನಾದರೂ ಆಗುವುದಿದ್ದರೆ ಅದೆಲ್ಲವೂ ಭಗವಂತನಿಂದಲೇ ಆಗಬೇಕು ಅಂತನ್ನುವುದು ಶಾಸ್ತ್ರದ ತಾತ್ಪರ್ಯ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದನುಗ್ರಹತಸ್ವಂತಿ ನಸಂತಿ ಯದುಪೇಕ್ಷಯ ಅಂತ ಭಾಗವತನೇ ಒಂದು ಕಡೆ ಹೇಳ್ತದೆ. ದ್ರವ್ಯ ಯಾವುದೇ ಜಡವಸ್ತು, ಕರ್ಮ ನಾವು ಮಾಡುವ ಕ್ರಿಯೆ, ಜಡದ ಕರ್ಮ ಮತ್ತು ಚೇತನದ ಕ್ರಿಯೆ, ಕಾಲ, ಸ್ವಭಾವ, ಮನುಷ್ಯನ ಸ್ವಭಾವ, ಜೀವ, ಮತ್ತೆ ಯದನುಗ್ರಹತಸ್ಸಂತಿ, ಇವೆಲ್ಲರೂ ಕೂಡ ಆ ಭಗವಂತನ ಅನುಗ್ರಹ ಇದ್ದರೆ ಇರ್ತಾರೆ. ನ ಸಂತಿ ಯದುಪೇಕ್ಷಯ, ಅವನಿಲ್ಲದೆ ಹೋದರೆ ಇದು ಯಾರು ಕೂಡ ಇರೋದಿಲ್ಲ ಅಂತ ಆ ಮಾತು ಬಂದಿದೆ. ಆದ್ದರಿಂದ ಜೀವನೂ ಕೂಡ ಭಗವಂತನ ಅಧೀನನೇ. ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆಯೂ, ಸೃಷ್ಟಿಗೆ ಬಂದ ಮೇಲೆ ಅವನ ಸೃಷ್ಟಿ, ಅವನ ಪಾಲನ, ನಾಶ, ಅವನಿಗೆ ಬರುವ ಅಜ್ಞಾನ, ಜ್ಞಾನ, ಅವನು ಮಾಡುವ ಪ್ರತಿಯೊಂದು ಕೆಲಸ, ಹೀಗೆ ಪ್ರತಿಯೊಂದು ಕೂಡ ಭಗವಂತನ ಅಧೀನವೇ. ನಾಳೆ ಮುಕ್ತಿ ಅವನಿಗೆ ಸಿಗುವುದು ಭಗವಂತನಿಂದಾಗಿಯೇ. ಮುಕ್ತಿ ಹೋದ ಮೇಲೂ ಕೂಡ ಅವನು ಭಗವಂತನ ಅಧೀನನಾಗಿಯೇ ಇರ್ತಾನೆ ಅಂತ ಅದರ ತಾತ್ಪರ್ಯ. ಅಂತೂ ಈ 8 ಇಟ್ಕೊಳ್ಬೇಕು. ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಶ್ಚ. ಈಗ ಇವತ್ತು ಆ ಅನ್ವಯಾತ್ ಮತ್ತು ಇತರತಶ್ಚ ಅನ್ನೋ ಶಬ್ದದ ಬಗ್ಗೆ ಒಂದಿಷ್ಟು ಗಮನ ಹರಿಸೋಣ. ಈ ನಮಗೆ ಗೊತ್ತಿರುವಂತೆ ಅನ್ವಯ ಮತ್ತು ವ್ಯತಿರೇಕ ಅಂತ ಎರಡಿವೆ. ಬೇರೆ ಎಲ್ರಿಗೂ, ಎಲ್ಲ ವ್ಯಾಖ್ಯಾನಕಾರರು ಕೂಡ ಅನ್ವಯ ಮತ್ತು ವ್ಯತಿರೇಕ ಅಂತ ಎರಡನ್ನೇ ತೊಗೊಂಡಿದ್ದಾರೆ. ನಮಗೆ ಗೊತ್ತಿರುವಂಥ ಪ್ರಸಿದ್ಧವಾದ ಅನ್ವಯ ಮತ್ತು ವ್ಯತಿರೇಕ. ಅದಕ್ಕೊಂದು ಮೊದಲು ದೃಷ್ಟಾಂತ ನಾನು ಕೊಡಬೇಕು, ಇಲ್ಲದೆ ಹೋದರೆ ಅದು ಪೂರ್ಣವಾಗಿ ನಮಗೆ ಮನಸ್ಸಿಗೆ ಬರಲಿಕ್ಕಿಲ್ಲ. ಅನ್ವಯ ಅಂದರೆ ಕಾರಣ ಮತ್ತು ಕಾರ್ಯಗಳ ಸಂಬಂಧ. ಕಾರಣ ಇದ್ದರೆ ಕಾರ್ಯ ಇರ್ತದೆ, ಕಾರಣ ಇದ್ದರೆ ಮಾತ್ರ ಕಾರ್ಯ ಇರ್ತದೆ ಅಂತನ್ನೋದು ಅನ್ವಯ. ಕಾರಣ ಇಲ್ಲದೆ ಹೋದಾಗ ಕಾರ್ಯ ಇರುವುದಿಲ್ಲ ಅಂತನ್ನೋದು ವ್ಯತಿರೇಕ. ವ್ಯತಿರೇಕ ಅನ್ನೋ ಶಬ್ದಕ್ಕೆ ಅಭಾವ ಅಂತ ಅರ್ಥ, ವಿರುದ್ಧ ಅಂತ ಅರ್ಥ. ಆದ್ದರಿಂದ ಅನ್ವಯ ಅಂದರೆ ಕಾರಣ ಇದ್ದಾಗ ಮಾತ್ರ ಕಾರ್ಯ ಇರುವುದು, ಕಾರಣ ಇದ್ದಾಗ ಮಾತ್ರ, ಕಾರಣ ಇದ್ದಲ್ಲಿ ಮಾತ್ರ ಕಾರ್ಯ ಇದ್ದರೆ ಅದನ್ನು ಅನ್ವಯ ಅಂತಾರೆ. ಅನ್ವಯ ಅಂದರೆ ಒಂದು ಸಂಬಂಧ ಅಷ್ಟೆ, ಭಾವಮುಖವಾದ ಸಂಬಂಧ, ಪಾಸಿಟಿವ್ ಸಂಬಂಧ ಅಂತ ನಾವು ತಿಳ್ಕೋಬಹುದು. ವ್ಯತಿರೇಕ ಅಂದರೆ ನೆಗೆಟಿವ್ ಸಂಬಂಧ, ಕಾರಣ ಇಲ್ಲದೆ ಹೋದರೆ ಕಾರಣ ಇರೋದಿಲ್ಲ ಅಂತನ್ನುವುದು ವ್ಯತಿರೇಕ. ಹೀಗೆ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಬಹುದು. ಆದ್ದರಿಂದ ಇಲ್ಲಿ ಜನ್ಮಾದ್ಯಸ್ಯ ಯತಃ, ಯಾವ ಪರಮಾತ್ಮನಿಂದ ಈ ಜಗತ್ತಿಗೆ ಉತ್ಪತ್ತಿ, ಸ್ಥಿತಿ, ಸಂಹಾರ ಇವೆಲ್ಲವೂ ಆಗ್ತದೆ, ಅದು ಅನ್ವಯಾತ್, ಭಗವಂತ ಕೊಟ್ಟಿದ್ದಾನ, ಆದ್ದರಿಂದ ಆಗ್ತದೆ. ಇತರತಃ ಅಂದರೆ ಅದು ಇಲ್ಲದೆ ಹೋದರೆ, ಆ ಭಗವಂತ ಒಂದು ವೇಳೆ ಇಲ್ಲದೆ ಹೋಗಿದ್ರೆ, ಅವನೊಂದು ವೇಳೆ ಇದ್ದರೂ ಕೂಡ ಅದನ್ನು ಕೊಡದೆ ಹೋಗಿದ್ರೆ, ಆವಾಗ ಇದಕ್ಕೆ ಸೃಷ್ಟಿಯೂ ಆಗ್ತಿರಲಿಲ್ಲ, ಪಾಲನವೂ ಆಗ್ತಿರಲಿಲ್ಲ, ನಾಶವೂ ಆಗ್ತಿರಲಿಲ್ಲ, ಹೆಚ್ಚೇನು ಮೋಕ್ಷವೂ ಆಗ್ತಿರಲಿಲ್ಲ. ಇದು ಅನ್ವಯ ಮತ್ತು ವ್ಯತಿರೇಕ. ಹೀಗೆ ಒಂದು ಸರಳವಾದ ಅರ್ಥ ಇದೆ. ಇದು ನಾವು ವೇದಾಂತವನ್ನು ಅಭ್ಯಾಸ ಮಾಡೋದಕ್ಕಿಂತ ಪೂರ್ವಭಾವಿಯಾಗಿ ಏನೊಂದು ತರ್ಕಶಾಸ್ತ್ರ ಅಧ್ಯಯನ ಮಾಡ್ತೀವಿ ಒಂದು ಸ್ವಲ್ಪ, ಆ ತರ್ಕಶಾಸ್ತ್ರದಲ್ಲೂ ಕೂಡ ಈ ಅನ್ವಯ ಮತ್ತು ವ್ಯತಿರೇಕ ಅಂತನ್ನೋದು ಕಂಡೇ ಕಾಣ್ತದೆ. ತುಂಬ ಸರಳವಾಗಿ ನಮಗೆ ಕಾಣಿಸುವಂಥ ಒಂದು ವಿಚಾರ ಅದು. ಅದನ್ನೇ ಕೆಲವರು ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಭಾರತ ದರ್ಶನ ಪ್ರಕಾಶನದ ಅನುವಾದದಲ್ಲಿ ಕೂಡ ಹಾಗೆ ಕಾಣಿಸ್ತದೆ. ವಿಶೇಷತಃ ಈ ಅರ್ಥವನ್ನು ರಾಧಾಕೃಷ್ಣ ಅನ್ನೋ ವ್ಯಾಖ್ಯಾನ ರಾಧಾಕೃಷ್ಣ ಅನ್ನೋರೊಬ್ಬರು ತಮ್ಮ ಸುಧಾ ಅನ್ನೋ ವ್ಯಾಖ್ಯಾನದಲ್ಲಿ ಇದನ್ನು ಹೇಳಿದ್ದಾರೆ. ಪ್ರಾಚೀನ ವ್ಯಾಖ್ಯಾನಗಳ ಪೈಕಿ ಭಾಗವತಕ್ಕೆ ಅನೇಕ ವ್ಯಾಖ್ಯಾನಗಳಿವೆ. ಅದರಲ್ಲಿ ಚಿತ್ಸುಖಿ ಅನ್ನುವ ವ್ಯಾಖ್ಯಾನ ಸುಮಾರು 1300 ವರ್ಷದ ಹಿಂದಿಂದು ಅಂತ ಹೇಳ್ತಾರೆ. ಅದನ್ನೇನು ನಾನು ಇಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಶ್ರೀಧರಿ ಅಂತ ಒಂದು ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನ, ಅದನ್ನು ಗಮನಿಸ್ತಾ ಇರ್ತೇನೆ. ಮತ್ತು ವೀರರಾಘವೀಯ ಅಂತ ವಿಶಿಷ್ಟಾದ್ವೈತ ಸಂಪ್ರದಾಯದ ವ್ಯಾಖ್ಯಾನ, ಮತ್ತು ದ್ವೈತ ಸಂಪ್ರದಾಯದಲ್ಲಿ, ಮಾಧ್ವ ಸಂಪ್ರದಾಯದಲ್ಲಿ ವಿಜಯಧ್ವಜರು, ಸತ್ಯಧರ್ಮರು, ಯಾದವಾರ್ಯರು ಮೊದಲಾದವರು ಮಾಡಿದ ವ್ಯಾಖ್ಯಾನ, ಮತ್ತು ಸ್ವಯಂ ಆಚಾರ್ಯರೇ ಮಾಡಿದಂಥ ಭಾಗವತ ತಾತ್ಪರ್ಯ, ಇದೆಲ್ಲವನ್ನು ಕೂಡ ನಾನು ಗಮನಿಸ್ತಿರ್ತೀನಿ. ಯಹ ಅನ್ವಯ ವ್ಯತಿರೇಕಾಭ್ಯಾಂ ವಿಶ್ವಸೃಷ್ಟಿ ಸ್ಥಿತಿ ಲಯಾದೀನಾಂ ನಿಧಾನಭೂತಃ ಅಂತ ಹೀಗೆ ಅವರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರು ಅದಕ್ಕೆ ಬೇರೆ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಹೇಗೆ
ಅಂದರೆ ಅನ್ವಯ ನಾವು ಕಳೆದ ದಿವಸ ಅದು ನೋಡಿದ್ದೀವಿ. ಅನ್ವಯ ಅಂದರೆ ಈ ಕಾರ್ಯಕಾರಣಗಳ ನಡುವಿನ ಅನ್ವಯ ಅಲ್ಲ. ಇತರತಃ ಅಂದರೆ ವ್ಯತಿರೇಕ ಅಂತನೂ ಅರ್ಥ ಅಲ್ಲ. ಅನ್ವಯ ಅಂದರೆ ಯಾವ ಶಾಸ್ತ್ರಗಳನ್ನು ನಾವು ಭಗವಂತನಲ್ಲಿ ಅನ್ವಯಿಸಬೇಕಾಗಿದೆಯೋ ಶ್ರುತಿ ಮತ್ತು ಸ್ಮೃತಿಗಳ ಸಮನ್ವಯ ಅಂತ ಹೀಗರ್ಥ. ಹೀಗೆ ಅನ್ವಯ ಅಂದರೆ ಶ್ರುತಿಗಳ ನಡುವೆನೇ ಸಮನ್ವಯ. ಭಗವಂತನ ಕುರಿತಾಗಿ ಏನಾದರೂ ಜ್ಞಾನ ಪಡ್ಕೋಬೇಕು ಅಂತ ನಾವು ವೇದಾದಿ ಶಾಸ್ತ್ರಗಳಿಗೆ ಕೈ ಹಾಕಿದರೆ ಅಲ್ಲಿಯೇ ಅನೇಕ ಗೊಂದಲಗಳು ನಮಗೆ ಕಾಣ್ತವೆ. ಯಥೋವಾ ಇಮಾನಿ ಜಾತಾನಿ ಜೀವಂತಿ ಅಂತ ಹೀಗೆ ಶ್ರುತಿಗಳಿವೆ. ಶ್ರುತಿಗಳಲ್ಲೇ ಮೊದಲು ಸಮನ್ವಯ ಮಾಡಬೇಕು. ಅನ್ವಯ ಅಂದರೆ ಸಮನ್ವಯ. ತತ್ವ ಸಮನ್ವಯ ಅಂತ ಸೂತ್ರ ನೀವೆಲ್ಲ ಕೇಳಿ ಬಲ್ಲವರಿದ್ದೀರಿ. ವೇದವಾಕ್ಯಗಳಲ್ಲಿ ಪರಸ್ಪರ ವಿರೋಧ ಬಂದಾಗ ಆ ವಿರೋಧವನ್ನೆಲ್ಲ ಪರಿಹರಿಸಿಕೊಂಡು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಅದು ಶ್ರುತಿ ಸಮನ್ವಯ. ಮತ್ತು ಸ್ಮೃತಿಗಳಲ್ಲಿ, ಸ್ಮೃತಿ ಅಂದರೆ ಪುರಾಣ ಅಂತ ಅರ್ಥ, ಪೌರುಷೇಯ ಗ್ರಂಥಗಳು ಅಂತ ಅರ್ಥ. ವೇದವ್ಯಾಸರೇ ರಚನೆ ಮಾಡಿದಂಥ 18 ಪುರಾಣಗಳಿವೆ. ಅದರಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಇರ್ತದೆ. ಅದನ್ನು ಹೇಗೆ ತಗೊಳ್ಬೇಕು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಸಮಾಧಿ ಭಾಷೆ, ಗುಹ್ಯ ಭಾಷೆ ಇತ್ಯಾದಿ ಅನೇಕ ಭಾಷೆಗಳಿರ್ತವೆ. ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವಚ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ ಅಂತ ಒಂದು ಮಾತು. ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಅನ್ನುವಂಥ ಭಾಷೆಗಳ ಬಗ್ಗೆ ಒಬ್ಬನಿಗೆ ಗೊತ್ತಿಲ್ಲ. ರೀತೀನಾಂ ಶತಮೇವಚ, 100 ರೀತಿಗಳಿವೆ. 100 ರೀತಿ ಅಂದರೆ ಹೇಳುವ ಶೈಲಿ ಅಂತ ಅರ್ಥ. ಅದನ್ನು ಯಾರು ತಿಳಿಯದೆ ಅರ್ಥ ಮಾಡ್ತಾನೆ ಅವನಿಗೆ ಪುರಾಣದ ಅರ್ಥಗಳನ್ನು ಹೇಳಲಿಕ್ಕೆ ಹೊರಟವನಿಗೆ ನರಕಂ ನಾತ್ರ ಸಂಶಯ ಹೀಗೆ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಅದಕ್ಕಾಗಿ ಶ್ರುತಿಗಳ ನಡುವೆ ಪರಸ್ಪರ ಸಮನ್ವಯ ಮಾಡಬೇಕು, ಸ್ಮೃತಿಗಳ ನಡುವೆ ಪರಸ್ಪರ ಸಮನ್ವಯ ಮಾಡಬೇಕು, ಮತ್ತು ಶ್ರುತಿ ಸ್ಮೃತಿಗಳ ನಡುವೆನೂ ಕೂಡ ಪರಸ್ಪರ ಸಮನ್ವಯ ಮಾಡಬೇಕು. ಆದ್ದರಿಂದ ಅನ್ವಯಾತ್ ಅಂದರೆ ಅನ್ವೀಯಂತೆ, ಅನ್ವಯಿಸಲ್ಪಡ್ತವೆ, ಚೆನ್ನಾಗಿ ಅನ್ವಯಿಸಲ್ಪಡ್ತವೆ, ಸಂಬಂಧಿಸಲ್ಪಡ್ತವೆ. ಆದ್ದರಿಂದ ಅವುಗಳನ್ನು ಅನ್ವಯ ಅಂತ ಹೀಗೆ ವರ್ಣಿಸ್ತಾರೆ. ಇದು ಅನ್ವಯ ಅನ್ನೋ ಶಬ್ದಕ್ಕೆ ಅರ್ಥ. ಮತ್ತು ಇತರ ಅಂತಂದರೆ ಅನ್ವಯಕ್ಕಿಂತ ಭಿನ್ನವಾದದ್ದು, ಶಾಸ್ತ್ರಗಳ ವಚನಗಳಿಗಿಂತ ಭಿನ್ನವಾದದ್ದು ಅಂದರೆ ತರ್ಕ. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಶಾಸ್ತ್ರಗಳ ಮೂಲಕವೂ ಭಗವಂತನನ್ನು ತಿಳ್ಕೊಳ್ಬೇಕು, ಮತ್ತು ಶಾಸ್ತ್ರೋಕ್ತವಾದಂಥ ತರ್ಕಗಳ ಮೂಲಕವೂ ಕೂಡ ಆತನನ್ನು ತಿಳ್ಕೊಳ್ಬೇಕು. ಕೇವಲ ತರ್ಕದಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಶಾಸ್ತ್ರದ ಮೂಲಕವೂ, ಶಾಸ್ತ್ರಗಳಲ್ಲಿ ಬಂದಿರುವಂಥ ತರ್ಕದ ಮೂಲಕವೂ ಆತನನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆಚಾರ್ಯರು ಹೀಗೆ ಅನ್ವಯ ಅಂದರೆ ಶಾಸ್ತ್ರ ಅಂತ ಅರ್ಥ, ಇತರ ಅಂದರೆ ಶಾಸ್ತ್ರಕ್ಕಿಂತ ಭಿನ್ನವಾದ ತರ್ಕ ಅಂತ ಅರ್ಥ. ಇಷ್ಟು ಅರ್ಥಗಳನ್ನು ಅವರು ವರ್ಣನೆ ಮಾಡಿದ್ದಾರೆ. ಇದನ್ನು ನೋಡುವಾಗ ನನಗೆ ಮೊದಲಿನ ಅರ್ಥ ಇದೆಯಲ್ಲ, ಅನ್ವಯ ವ್ಯತಿರೇಕ ಅನ್ನುವಂಥ ಒಂದು ಅರ್ಥ. ಆ ಭಗವಂತ ಇದ್ದಾಗ, ಭಗವಂತ ಇದ್ದರೆ ಜಗತ್ತು ಹುಟ್ಟುತ್ತದೆ, ಭಗವಂತ ಇಲ್ಲದೆ ಹೋದರೆ ಜಗತ್ತು ಹುಟ್ಟುವುದಿಲ್ಲ ಅಂತೇನು ಅನ್ವಯ ಇದೆಯಲ್ಲ. ಭಗವಂತ ಇದ್ದರೆ ಜಗತ್ತು ಹುಟ್ಟುತ್ತದೆ ಅನ್ನೋದು ಅನ್ವಯ, ಭಗವಂತ ಇಲ್ಲದೆ ಹೋದರೆ ಜಗತ್ತು ಹುಟ್ಟುವುದಿಲ್ಲ ಅಂತ ಅನ್ನೋದು ವ್ಯತಿರೇಕ. ಆ ಅನ್ವಯ ವ್ಯತಿರೇಕವನ್ನು ಇಲ್ಲಿ ಯಾಕೆ ತಗೊಳ್ಬಾರ್ದು, ಅದನ್ನು ಯಾಕೆ ಬಿಟ್ಟು ಆಚಾರ್ಯ ಇದನ್ನು ಹೇಳಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ಗ್ರಂಥವನ್ನು ನಾನು ಅಧ್ಯಯನ ಮಾಡುವ, ಬೇರೆ ಯಾರನ್ನು ವಿದ್ವಾಂಸರನ್ನು ಅದ್ರ ಬಗ್ಗೆ ಕೇಳುವ ಆಲೋಚನೆಯನ್ನು ನಾನೇನು ಮಾಡಿಲ್ಲ. ಆದರೆ ಆ ಅರ್ಥವು ತಪ್ಪೇನಲ್ಲ, ಇದನ್ನು ನೀವೆಲ್ಲರೂ ಕೂಡ ಒಂದು ಬಾರಿ ಗಮನಿಸಬೇಕು. ಯಾಕೆ ತಪ್ಪಲ್ಲ, ಅದಕ್ಕೆ ಆಧಾರಗಳೇನು ಅಂದರೆ, ಉತ್ಪತ್ತಿ ಸ್ಥಿತಿ ಸಂಹಾರಾಹ ಅಂತನ್ನೋದು ಸ್ಕಂದ ಪುರಾಣದಲ್ಲಿ ಬಂದಂಥ ಮಾತು. ಆಚಾರ್ಯರು ಅದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧಾರ ಮಾಡಿದ್ದಾರೆ. ಇನ್ನೊಂದು ಭಾಗವತದಲ್ಲೇ ಬಂದಿರೋ ಮಾತಿದೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯವ ಅಂತ. ನಾವು ಈಗ ತಾನೇ ಅದನ್ನು ನೋಡಿದ್ದೀವಿ. ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವಯವ ಎಲ್ಲವೂ ಕೂಡ ಯದ್ ಅನುಗ್ರಹತಃ ಸಂತಿ. ಯಾವ ಭಗವಂತ ಅನುಗ್ರಹ ಮಾಡಿದರೆ ಇವೆಲ್ಲ ಇರ್ತವೆ. ನ ಸಂತಿ ಯದುಪೇಕ್ಷೆಯ, ಅವನ ಅನುಗ್ರಹ ಮಾಡದೆ ಹೋದರೆ ಇದು ಯಾವುದೂ ಇರೋದಿಲ್ಲ ಅಂತ ಬಂದಿದೆ. ಯದ್ ಅನುಗ್ರಹತ ಸಂತಿ ಅನ್ನೋದು ಅನ್ವಯವನ್ನು ಹೇಳ್ತದೆ. ಯಾವ ಭಗವಂತನ ಅನುಗ್ರಹ ಇದ್ದರೆ ಈ ಜಗತ್ತು ಇರ್ತದೆ. ನ ಸಂತಿ ಯದುಪೇಕ್ಷೆಯ, ಅವನ ಅನುಗ್ರಹ ಮಾಡದೆ ಹೋದರೆ ಈ ಜಗತ್ತು ಯಾವುದು ಕೂಡ ಇರುವುದಿಲ್ಲ ಅಂತ ಬಂದಿದೆ. ಅದು ವ್ಯತಿರೇಕವನ್ನು ಹೇಳ್ತದೆ. ಆದ್ದರಿಂದ
ಈ ಭಗವಂತ ಮತ್ತು ಜಗತ್ತಿನ ನಡುವಿನ ಅನ್ವಯ ಮತ್ತು ವ್ಯತಿರೇಕ ಇದು ಶಾಸ್ತ್ರ ಸಿದ್ಧವಾದದ್ದೇ. ಅದನ್ನು ನಾವು ಸ್ವೀಕಾರ ಮಾಡಿದರೆ ಖಂಡಿತವಾಗಿಯೂ ಅದರಿಂದ ತಪ್ಪೇನಿಲ್ಲ. ಆಚಾರ್ಯ ಅದನ್ನು ಯಾಕೆ ಬಿಟ್ಟಿದ್ದಾರೆ, ಅದನ್ನು ಬಿಟ್ಟು ಬೇರೆ ಯಾಕೆ ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಮುಂದೆ ನೋಡೋಣ. ಹೀಗೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯವ ಅನ್ನುವ ಭಾಗವತ ಶ್ಲೋಕವೂ ಕೂಡ ಅನ್ವಯ ವ್ಯತಿರೇಕಗಳನ್ನೇ ಹೇಳಿದೆ. ಮತ್ತು ಪ್ರಸಿದ್ಧವಾದಂಥ ಮತ್ತೊಂದು ಶ್ಲೋಕ ಇದೆ, ಅದನ್ನು ಬೆಳಗಾಗಿ ಎದ್ದು ನಾವು ಹೇಳಬೇಕು ಅಂತ ಹಿಂದೆ ಒಂದು 2-3 ಬಾರಿ ನಾನು ಹೇಳಿದ್ದೆ. ಅನ್ವಯ ವ್ಯತಿರೇಕಾಚ್ಚ ಸಾಕ್ಷಾತ್ನ ವ್ಯಭಿಚಾರಿಣ ವೈತಥ್ಯಂ ವ್ಯಭಿಚಾರಂಚ ನಿದ್ರಾಂತೆ ಸ್ಯಾನುಚಿಂತೆಯೇತ್ ಅಂಥದ್ದು ಭಾಗವತದಲ್ಲೇ ಬರುವಂಥ ಮತ್ತೊಂದು ಶ್ಲೋಕ ಅದು. ಬೆಳಗ್ಗೆ ಎದ್ದ ಮೇಲೆ ಆ ಶ್ಲೋಕವನ್ನು ಹೇಳಬೇಕಂತೆ. ಯಾಕೆ ಹೇಳಬೇಕು, ಅಲ್ಲೇನು ಹೇಳಿದ್ದಾರೆ ಆ ಶ್ಲೋಕದಲ್ಲಿ, ಅಂಥದ್ದೇನು ದೊಡ್ಡ ವಿಷಯ ಅದರಲ್ಲಿದೆ ಅಂದರೆ, ಈ ಜಗತ್ತು ಇದ್ದಲ್ಲೆಲ್ಲ, ಜಗತ್ತಿರುವ ಎಲ್ಲ ದೇಶದಲ್ಲೂ, ಜಗತ್ತಿರುವ ಎಲ್ಲ ಕಾಲದಲ್ಲೂ ಕೂಡ ಭಗವಂತ ಇದ್ದಾನೆ. ಆದರೆ ಭಗವಂತ ಇರುವ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಈ ಜಗತ್ತಿಲ್ಲ. ಭಗವಂತ ಈ ಜಗತ್ತಿಗೆ ಸಾಕ್ಷಿ, ಅವನು ಈ ಜಗತ್ತಿಗೆ ಆತ್ಮ ಅಂತರ್ಯಾಮಿ. ಜಗತ್ತು ವ್ಯಭಿಚಾರಿ, ಭಗವಂತನ ಪಾಲಿಗೆ ಜಗತ್ತು ವ್ಯಭಿಚಾರಿ. ಭಗವಂತ ಈ ಜಗತ್ತನ್ನು ಬಿಟ್ಟು ಇರುವುದರಿಂದ, ಭಗವಂತ ಈ ಜಗತ್ತನ್ನು ಬಿಟ್ಟು ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಇರುವುದರಿಂದ ಆ ಜಗತ್ತು ವ್ಯಭಿಚಾರಿ ಅಂತ ಕರೆಸ್ಕೊಂಡಿದೆ. ಅದಕ್ಕೆ ಸಾಕ್ಷಾತ್ನ ವ್ಯಭಿಚಾರಿಣ, ಜಗತ್ತು ವ್ಯಭಿಚಾರಿ. ಪರಮಾತ್ಮ ಇರುವ ಎಲ್ಲ ದೇಶ ಕಾಲಗಳಲ್ಲಿ ಅದಿಲ್ಲ. ಪರಮಾತ್ಮ ಹೆಚ್ಚು ದೇಶದಲ್ಲಿ ಹೆಚ್ಚು ಕಾಲದಲ್ಲಿದ್ದಾನೆ, ಆದರೆ ಈ ಜಗತ್ತು ಎಲ್ಲ ಕಡೆ ಹಾಗಿಲ್ಲ. ಆದ್ದರಿಂದ ಆ ಜಗತ್ತು ವ್ಯಭಿಚಾರಿಯಾಗಿದೆ. ವೈತಥ್ಯಂ ವ್ಯಭಿಚಾರಂಚ, ಹೀಗೆ ಈ ಜಗತ್ತಿನ ವ್ಯಭಿಚಾರವನ್ನು, ಪರಮಾತ್ಮ ಇದ್ದಲ್ಲಿ ಎಲ್ಲ ಕಡೆ ಇಲ್ಲದೇ ಇರುವುದನ್ನು ನಾವು ತಿಳ್ಕೋಬೇಕು. ಮತ್ತು ಪರಮಾತ್ಮನಿಗೆ ಈ ಜಗತ್ತಿನಿಂದ ಏನೂ ಆಗಬೇಕಾಗಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕಂತೆ. ವೈತಥ್ಯ ಅಂದರೆ ವ್ಯರ್ಥತ್ವ. ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ, ಆದರೆ ಸೃಷ್ಟಿಸಿದ್ರೂ ಕೂಡ ಅವನಿಗಿದ್ರಿಂದ ಏನೂ ಆಗಬೇಕಾಗಿಲ್ಲ. ನಮಗೇನಾದರೂ ಆಗಬೇಕಾಗಿದೆಯಾ, ಅದನ್ನು ನೋಡೋಣ ನಾಳೆ ನಾಡ್ದು. ನಮಗೇನಾಗಬೇಕಾಗಿದೆ, ಹೇಗೆ ಆಗಬೇಕಾಗಿದೆ ಅನ್ನೋದನ್ನು ನಾಳೆ ನೋಡೋಣ. ಅಂತೂ ಪರಮಾತ್ಮನ ಪಾಲಿಗೆ ಇದು ವ್ಯರ್ಥ. ಹೀಗೆ ನಾವು ದಿವಸ ಬೆಳಗ್ಗೆ ಎದ್ದು ಕೂಡಲೇ ಈ ಒಂದು ಸಂಗತಿಯನ್ನು ತಿಳ್ಕೊಳ್ಬೇಕಂತೆ, ಅನುಸಂಧಾನ ಮಾಡಬೇಕಂತೆ. ಅದು ಭಾಗವತ ಹಾಗಾಗಿ ಅನ್ವಯ ವ್ಯತಿರೇಕಗಳನ್ನು ಜಗತ್ತು ಮತ್ತು ಭಗವಂತನ ನಡುವಿರುವ ಅನ್ವಯ ವ್ಯತಿರೇಕಗಳನ್ನು ಭಾಗವತ 2 ಕಡೆ ಒಪ್ಕೊಂಡಿದೆ. ಅನ್ವಯ ವ್ಯತಿರೇಕಾಚ್ಚ ಅನ್ನುವ ಶ್ಲೋಕದಲ್ಲಿ ಮತ್ತು ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ ಜೀವಯವ ಅನ್ನುವ ಶ್ಲೋಕದಲ್ಲಿ 2 ಕಡೆ ಒಪ್ಕೊಂಡಿದೆ. ಆದ್ದರಿಂದ ಇಲ್ಲಿಯೂ ಕೂಡ ಜನ್ಮಾದ್ಯಸ್ಯ ಯತಃ ಯಾವ ಭಗವಂತನಿಂದ, ಅಸ್ಯ ಈ ಜಗತ್ತಿನ ಜನ್ಮಾದಿ, ಅದರ ಉತ್ಪತ್ತಿ, ಅದರ ಪಾಲನೆ, ನಾಶ, ಮೋಕ್ಷದವರೆಗೆ ಎಲ್ಲವೂ ಕೂಡ ಆಗ್ತದೆ. ಹೇಗೆಂದರೆ ಅನ್ವಯದ ರೀತಿಯಿಂದ. ಮತ್ತು ಇತರತಃ, ಅದು ಕೂಡ ಪಂಚಮಿ ವಿಭಕ್ತಿಯೇ, ವ್ಯತಿರೇಕದ ರೀತಿಯಿಂದ. ಭಗವಂತ ಇದ್ದರೆ ಇದೆಲ್ಲ ಆಗ್ತದೆ, ಭಗವಂತ ಇಲ್ಲದೆ ಹೋದರೆ ಏನೂ ಆಗೋದಿಲ್ಲ. ಮತ್ತೊಂದು ಶ್ಲೋಕ ಇದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಆಚಾರ್ಯ ಹೇಳ್ತಾರೆ, ಶ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯಸ್ವರಾಹ ತದೈವಾಚ್ಯುತಯಾಂತೇವ ಯದೈವತ್ವಂ ಪರಾಂಗುಖ ಅಂತ. ಚತುರ್ಮುಖ ಬ್ರಹ್ಮ ಮೊದಲಾದ ದೊಡ್ಡ ದೊಡ್ಡ ದೇವತೆಗಳು ಕೂಡ ತಮ್ಮ ಸ್ಥಾನದಲ್ಲಿದ್ದಿವತ್ತು ಸುಖಿಗಳಾಗಿದ್ದಾರೆ. ಅವ್ರು ಹೇಗೆ ಸುಖಿಗಳಾಗಿದ್ದಾರೆ? ತಮ್ಮ ಪದವಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಹೇಗೆ ಅಂದರೆ, ನೀನು ಅವರಿಗೆ ಅನುಗ್ರಹ ಮಾಡ್ತಿರೋದ್ರಿಂದ ಅವರಿದ್ದಾರೆ. ಆದರೆ ಯದೈವತ್ವಂ ಪರಾಂಗುಖ, ನೀನು ನಿನ್ನ ಅನುಗ್ರಹವನ್ನು ಅವರಿಂದ ಕಿತ್ಕೊಂಡ್ರೆ, ಶಪಚಾದಪಿ ಕಷ್ಟತ್ವಂ, ತೀರ ಒಬ್ಬ ಸಾಮಾನ್ಯ ಮನುಷ್ಯನಿಗಿಂತಲೂ, ಒಬ್ಬ ಹುಲುಮಾನವನಿಗಿಂತಲೂ ಹೆಚ್ಚು ಕಷ್ಟ ಅವರು ಅನುಭವಿಸಬೇಕಾದ ಪ್ರಸಂಗ ಬರ್ತದೆ. ಅಲ್ಲಿಯೂ ಈ ಅನ್ವಯ ವ್ಯತಿರೇಕಗಳನ್ನು ಹೇಳಿದ್ದಾರೆ. ಭಗವಂತನ ಅನುಗ್ರಹ ಇದ್ದರೆ ಎಲ್ಲ ಪದವಿ, ಸ್ಥಾನ, ಮಾನ ಎಲ್ಲವೂ. ಭಗವಂತ ಪರಾಂಗುಖ ಆದರೆ ಏನೂ ಸಿಗೋದಿಲ್ಲ ಅಂತ ಅಲ್ಲಿಯೂ ಕೂಡ ಬಂದಿದೆ. ಮುಖ್ಯವಾಗಿ ನಾನೀಗ ಅನ್ವಯ ವ್ಯತಿರೇಕಾಚ್ಚ ಸಾಕ್ಷಾತ್ನ ವ್ಯಭಿಚಾರಿಣ ಅಂತ ಏನು ಶ್ಲೋಕ ಹೇಳಿದೆ, ವೈತಥ್ಯಂ ವ್ಯಭಿಚಾರಂ ಚ ನಿದ್ರಾಂತಿ ಸ್ಯಾನುಚಿಂತೆಯೇತ್ ಅಂತ ಭಾಗವತದ ಶ್ಲೋಕ, ಇದು 3ನೇ ಸ್ಕಂದದ 29ನೇ ಅಧ್ಯಾಯದ 44ನೇ ಶ್ಲೋಕ. ಆದ್ದರಿಂದ ಅನ್ವಯಾತ್ ಅಂದರೆ ಭಗವಂತ ಇದ್ದರೆ ಜಗತ್ತಿರ್ತದೆ, ಇತರತಃ ಅಂದರೆ ವ್ಯತಿರೇಕದಿಂದ, ಭಗವಂತ ಇಲ್ಲದೆ ಹೋದರೆ ಜಗತ್ತಿರೋದಿಲ್ಲ. ಈ ಅರ್ಥವನ್ನು ಇಟ್ಟುಕೊಳ್ಳಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಸುಂದರವಾದಂಥ ಅರ್ಥವೇ. ಅದಷ್ಟೇ ಅಲ್ಲ, ಜಗತ್ತು ಇರುವುದಿಲ್ಲ ಅಂತಷ್ಟೇ ಅಲ್ಲ, ನಮಗೆ
ಸೃಷ್ಟಿ, ಪಾಲನೆ, ನಾಶ, ಜ್ಞಾನ, ಅಜ್ಞಾನ, ಕೊನೆಗೆ ಮೋಕ್ಷವೂ ಕೂಡ ಭಗವಂತ ಕೊಟ್ಟರೆ ಇದೆ, ಅವನು ಕೊಡದೆ ಹೋದರೆ ಇಲ್ಲ. ಆದ್ದರಿಂದ ಅನ್ವಯ ವ್ಯತಿರೇಕ ಅಂತನೋ ಈ ಅರ್ಥವನ್ನು ಇಲ್ಲಿ ನಾವು ಇಟ್ಕೊಂಡ್ರೆ ಅದು ತುಂಬ ಸುಂದರವಾದಂಥ ಅರ್ಥವೇ. ಆ ಅರ್ಥವನ್ನು ಆಚಾರ್ಯರು ಹೇಳಿಲ್ಲ ಅಂದ ಮಾತ್ರಕ್ಕೆ ಅವರಿಗದು ಅಭಿಪ್ರೇತ ಅಲ್ಲ ಅಂತಲ್ಲ, ಅದನ್ನು ಅವರು ತಳ್ಳಿ ಹಾಕಿದ್ದಾರೆ. ಆ ಅರ್ಥ ಅವರಿಗೆ ಬೇಡ ಆಗಿದೆ ಅಂತ ಅರ್ಥ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇದನ್ನು ನೀವು ಕೇಳಿದವರೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ನನ್ನ ಆಲೋಚನೆ ಸರಿ ಇದೆಯೋ ಇಲ್ಲೋ ಅಂತ ತಿಳಿಸ್ಬೇಕು. ಯಾಕೆ ಹೀಗೆ ಹೇಳ್ತಿದ್ದೇನೆ ಅಂದರೆ, ಅನೇಕ ಕಡೆ ಹೀಗೆ ವ್ಯಾಖ್ಯಾನ ಮಾಡಿದಾಗ ಆಚಾರ್ಯ ಒಂದು ಬೇರೆ ಅರ್ಥ ಹೇಳಿದ್ದಾರೆ. ಆ ಆಚಾರ್ಯ ಹೇಳಿದ ಅರ್ಥವನ್ನೇ ಮುಂದಿನ ಪರಂಪರೆ ಟಿಪ್ಪಣಿಕಾರರೆಲ್ಲ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಯಾರು ಬಿಟ್ಟಿರುವ ಅರ್ಥಕ್ಕೆ ನೀವು ಯಾಕೆ ಅಂಟುಕೊಂಡಿದ್ದೀರಿ, ಅದನ್ನ ಯಾಕೆ ಹೇಳ್ತಾ ಇದ್ದೀರಿ ನೀವು? ಅವ್ರು ಹೇಳಿಲ್ಲ ಅಂದಮೇಲೆ ಅವ್ರಿಗೆ ಅದು ಬೇಡ ಅಂತ ಅಭಿಪ್ರಾಯ ಅಲ್ವಾ ಅಂತ ಅನೇಕ ಪ್ರಶ್ನೆಗಳನ್ನು ಹಿಂದೆ ನಾನು ಎದುರಿಸಿದ್ದೇನೆ. ಆದರೆ ಅವರು ಯಾಕೆ ಇದನ್ನು ಹೇಳಲಿಲ್ಲ ಅನ್ನೋದಕ್ಕೆ ನಾನು ಈಗ ಮುಂದೆ ಕಾರಣ ಹೇಳ್ತೇನೆ. ಆದರೆ ಇದು ತುಂಬ ಸುಂದರವಾದ ಅರ್ಥ. ಭಗವಂತ ಇದ್ದರೆ ಜಗತ್ತಿಗೆ ಏನೆಲ್ಲ ಆಗ್ತದೆ, ಅದರ ಸೃಷ್ಟಿಗೆ ಅಸಜ್ಜಾವಸ್ಥೆಯಿಂದ ಸಜ್ಜಾವಸ್ಥೆಗೆ ಬರುವುದರಿಂದ ಹಿಡಿದು ಮುಕ್ತಿ ಅವಸ್ಥೆಗೆ ಹೋಗುವ ತನಕವೂ ಎಲ್ಲವೂ ನಾವು ಒಂದು ಹೆಜ್ಜೆ ಇಡುವುದು, ಒಂದು ಆಲೋಚನೆ ಮಾಡುವುದು, ಪ್ರತಿಯೊಂದು ಕೂಡ ಭಗವಂತ ಇದ್ದರೆ ಆಗ್ತದೆ, ಅವನು ಇಲ್ಲದೇ ಇದ್ರೆ ಆಗೋದಿಲ್ಲ ಅಂತ ಅನ್ನೋದಕ್ಕೆ 2-3 ಪ್ರಮಾಣಗಳನ್ನು ಭಾಗವತದಲ್ಲೇ ಬಂದದ್ದು 2 ಶ್ಲೋಕಗಳು, ಮಹಾಭಾರತದಲ್ಲಿ ಬಂದದ್ದು ಶ್ಲೋಕ ನಾನು ತೋರಿಸಿದೆ ಈಗ. ಅದರಿಂದ ತುಂಬ ಸುಂದರವಾದ ಅರ್ಥವೇ. ತಪ್ಪು ಅನ್ನೋ ಕಾರಣಕ್ಕಾಗಿ ಅದನ್ನು ಕೈ ಬಿಟ್ಟಿಲ್ಲ ಆಚಾರ್ಯರು. ಸುಂದರವಾದ ಅರ್ಥ, ಸರಳವಾದ ಅರ್ಥ, ಎಲ್ರಿಗೂ ಗೊತ್ತಿರುವ ಅರ್ಥ, ಆದ್ದರಿಂದ ನಾನು ಅದನ್ನು ಹೇಳಬೇಕಾಗಿಲ್ಲ ಅಂತ ಆಚಾರ್ಯ ಕೈ ಬಿಟ್ಟಿದ್ದಾರೆ. ಆಚಾರ್ಯ ಹೇಳಿರುವ ಅರ್ಥ ಏನು? ಅನ್ವಯ ಅಂದರೆ ಶಾಸ್ತ್ರಗಳ ಮೂಲಕ ಅಂತ ಅರ್ಥ. ಆ ಶಾಸ್ತ್ರಗಳ ಮೂಲಕ ಅನ್ನೋ ಅರ್ಥ ನಿಮಗೆ ತಿಳಿತಿತ್ತ? ನಾನು ಹೇಳದೆ ಹೋದರೆ ಅದು ನಿಮಗೆ ತಿಳಿತಿರ್ಲಿಲ್ಲ. ಯಾಕೆಂದರೆ ಅನ್ವಯ ಅನ್ನೋ ಶಬ್ದಕ್ಕೆ ಕೋಶದಲ್ಲಿ ತೆಗೆದು ನೋಡಿದರೆ ಕಾರಣ ಇದ್ದರೆ ಕಾರ್ಯ ಇರ್ತದೆ, ಇಷ್ಟನ್ನೇ ಕೊಟ್ಟಿರ್ತಾರೆ. ಮತ್ತು ಅಲ್ಲಿ ಇತರತಃ ಅಂತಿದೆ. ಇತರ ಅಂದರೆ ಅನ್ವಯಕ್ಕಿಂತ ಭಿನ್ನವಾದ ಯಾವುದು? ತರ್ಕಶಾಸ್ತ್ರ ಓದೋರಿಗೆ ಕೂಡಲೇ ಅನ್ವಯ ಮತ್ತು ವ್ಯತಿರೇಕ ಅಂತ ಗೊತ್ತಾಗೇ ಬಿಡ್ತದೆ. ವ್ಯತಿರೇಕ ಅಂದರೆ ಏನಂತ ತೆಗೆದು ನೋಡಿದ್ರೆ ಕಾರಣ ಇಲ್ಲದೆ ಹೋದರೂ ಕಾರಣ ಇಲ್ಲದೇ ಇದ್ದ ಕಾರ್ಯ ಇರೋದಿಲ್ಲ, ಇಷ್ಟೇ ಕೊಟ್ಟಿರ್ತಾರೆ. ಅದು ತುಂಬ ಸುಲಭವಾಗಿ ಎಲ್ರಿಗೂ ಗೊತ್ತಾಗುವಂಥ ಅರ್ಥ. ನಾನು ಅದನ್ನು ಹೇಳಬೇಕಾಗಿಲ್ಲ. ಆದರೆ ಅನ್ವಯ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಅನ್ನೋ ಅರ್ಥ ನಿಮಗೆ ಗೊತ್ತಾಗ್ತದ? ಅನ್ವೀಯಂತೆ ಇತಿ ಅನ್ವಯಾಹ. ಶಾಸ್ತ್ರಗಳು ಅನುಯೀಯಂತೆ ತೆಗೆದುಕೊಂಡು ಹೋಗಲ್ಪಡುತ್ತವೆ. ಸತ್ಯವಾದ ಕಡೆಗೆ ಒಂದು ಶಾಸ್ತ್ರ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗಲ್ಪಡ್ತದೆ. ಆ ಶಾಸ್ತ್ರ ಈ ಕಡೆ ಕರ್ಕೊಂಡು ಹೋಗಲ್ಪಡ್ತದೆ. ಒಂದು ಕಡೆ ಭಗವಂತನನ್ನು ನಿರ್ಗುಣ ಅಂತ ಹೇಳಿರ್ತಾರೆ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ಕೇವಲೋ ನಿರ್ಗುಣಶ್ಚ ಅಂತ ಒಂದು ಕಡೆ ಹೇಳ್ತಾರೆ, ನಿರ್ಗುಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಗುಣಭೃತ್ ಅಂತಲೂ ಹೇಳಿರ್ತಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಗುಣಸ್ವರೂಪ ಅಂತಲೂ ಹೇಳಿರ್ತಾರೆ. ಹಾಗಾದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವ ವೇದವಾಕ್ಯವನ್ನು ನಾವು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಭಗವಂತನಲ್ಲಿ ನಿರ್ಗುಣ ಅಂತ ಹೇಳಿದಾರಲ್ಲ, ಅಲ್ಲಿಗೆ ತೊಗೊಂಡು ಹೋಗ್ಬೇಕು. ನಿರ್ಗುಣಶ್ಚ ಅನ್ನುವ ವೇದವಾಕ್ಯ ಏನಿದೆಯಲ್ಲ, ಅದನ್ನು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವ ವೇದವಾಕ್ಯದ ಕಡೆಗೆ ತೊಗೊಂಡು ಹೋಗ್ಬೇಕು. ಹೀಗೆ ಎರಡನ್ನು ತೊಗೊಂಡು ಹೋಗ್ಬೇಕು ಅಂದೇನರ್ಥ? ಅವೆರಡೂ ತಮ್ಮ ಪುಸ್ತಕದಲ್ಲೇ ಇರಲಿ, ಅದನ್ನೇನು ಈ ಕೈ ಹಿಡಿದಲ್ಲಿ ಕರ್ಕೊಂಡು ಹೋಗಬೇಕಾಗಿಲ್ಲ. ಬೌದ್ಧಿಕವಾಗಿ ಇಂಟೆಲೆಕ್ಚುವಲಿ ನಾವು ಅವೆರಡನ್ನು ಹೊಂದಿಸಿ ನೋಡಬೇಕು ಅಂತ ಅರ್ಥ. ಅದನ್ನು ಹೊಂದಿಸಿ ನೋಡೋದು ಹೊರತು ನಮಗೆ ಅವೆರಡರ ನಡುವಿನ ವಿರೋಧ ಪರಿಹಾರ ಆಗೋದಿಲ್ಲ. ಹೀಗೆ ವಿರೋಧ ಪರಿಹಾರ ಮಾಡಿಕೊಳ್ಳುವುದು ಸಮನ್ವಯ. ಅದನ್ನೇ ತತ್ವ ಸಮನ್ವಯ ಅಂತ ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಹೇಳಿದರು. ಮತ್ತು ನಮಗೆ ಸಮನ್ವಯ ಅಂತ ಶಬ್ದ ಕೇಳಿದ್ರೂ ಗೊತ್ತಾಗ್ತಿತ್ತೇನೋ ಬ್ರಹ್ಮಸೂತ್ರ ಓದ್ದವರಿಗೆ. ಅದು ಇಲ್ಲಿ ಅನ್ವಯ ಅಂತ ಮಾತ್ರ ಇದೆ. ಬರೇ ಅನ್ವಯ ಅಂತ ಓದಿದಾಗ ಅನ್ವಯ ಅಂದರೆ ಜಗತ್ತಿದ್ದಾಗ ಪರಮಾತ್ಮ ಇರುವುದು, ಇಷ್ಟರ್ಥ ತುಂಬ ಸರಳವಾಗಿ ಗೊತ್ತಾಗಿಬಿಡ್ತದೆ ಎಲ್ಲರಿಗೂ. ಎಲ್ಲ ಹಿಂದಿನ ವ್ಯಾಖ್ಯಾನಕಾರ ಹೇಳಿದ ಅರ್ಥವೇ ಅದು. ಆ ಅರ್ಥ ತಪ್ಪು ಅಂತಲ್ಲ, ಸುಂದರವಾದ ಅರ್ಥವೇ. ಆದರೆ ಅನ್ವಯ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಅನ್ನೋ ಅರ್ಥ ನಿಮಗೆಲ್ಲಿ ಗೊತ್ತಾಗ್ತಿರ್ತ? ನಿಮಗದು ಗೊತ್ತಾಗ್ತಿರ್ಲಿಲ್ಲ, ಆದ್ದರಿಂದ ಆ ಅರ್ಥವನ್ನು ನಾನು ಹೇಳಿದೆ ಅಂತಾರೆ ಆಚಾರ. ಪ್ರಾಯ ಹೀಗೆ ಅದರ ಅಭಿಪ್ರಾಯ ಇದ್ದಿರಬೇಕು. ಹೀಗೆ ಆ ಎರಡೂ ಅರ್ಥಗಳನ್ನು ಸ್ವೀಕಾರ ಮಾಡಬೇಕು ಅಂತಲೇ ನನ್ನ ಅಭಿಪ್ರಾಯ. ಇದರ ಬಗ್ಗೆ ಯಾರು ಏನಾದ್ರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವುದಿದ್ದರೆ ದಯವಿಟ್ಟು ನೀವು ನಮಗದನ್ನು ತಿಳಿಸ್ಬೇಕು. ಆದರೆ ನಾನು ಮಾತ್ರ ಮೊದಲನೇ ಅರ್ಥವನ್ನು ಕೂಡ ಮನಸ್ಸಿನ ಮೂಲಕ ತುಂಬ ಆಲೋಚನೆ ಮಾಡಿ, ಅದೇನು ಈಗ ಆಲೋಚನೆ ಮಾಡಿದ್ದಲ್ಲ, ಅನ್ವಯ ವ್ಯತಿರೇಕಾಚ್ಯ ಸಾಕ್ಷಾತ್ನಾಗ ವಿಚಾರಿಣ ಅನ್ನೋ ಶ್ಲೋಕವನ್ನು ಎಂದಿಂದ ಹೇಳ್ತಾ ಇದ್ದೇನೋ ಆವಾಗಲಿಂದನೂ ಆಲೋಚನೆ ಮಾಡಿದ ಅರ್ಥವೇ ಅದು. ಶಾಸ್ತ್ರ ಕೊಟ್ಟ ಅರ್ಥವೇ. ಆದ್ದರಿಂದ ಆ ಅರ್ಥವನ್ನು ಬಿಡಲಿಕ್ಕೆ ಏನೂ ಕಾರಣ ಇಲ್ಲ, ಅದು ಖಂಡಿತವಾಗಿ ತಪ್ಪೇನಲ್ಲ. ಆದರೆ ಬಿಡಬೇಕಾದ ಮತ್ತೊಂದು ಅರ್ಥ ಇದೆ. ಅದನ್ನು ವೀರರಾಘವರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಈ ನಮಗೆ ಗೊತ್ತಿರುವಂತೆ ವೀರರಾಘವರ ವ್ಯಾಖ್ಯಾನ ಅಂದರೆ ವಿಶಿಷ್ಟಾದ್ವೈತದ ವ್ಯಾಖ್ಯಾನ. ನಮ್ಮ ವೇದಾಂತದಲ್ಲಿ, ದ್ವೈತ ವೇದಾಂತದಲ್ಲಿ ಭಗವಂತ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಅಂತ ಎರಡಿವೆ. ಅದನ್ನು ನಾವು ಈ ಹಿಂದೆ ನೋಡಿದ್ದೇವೆ.
ಅದನ್ನು ಇನ್ನೊಂದು ಬಾರಿ ಈಗ ಹೇಳಬೇಕು, ಇಲ್ಲಿ ಹೋದರೆ ಅದು ಸ್ಪಷ್ಟವಾಗಿ ಗೊತ್ತಾಗಲಿಕ್ಕಿಲ್ಲ. ಉಪಾದಾನ ಕಾರಣ ಅಂದರೆ ಮೆಟೀರಿಯಲ್ ಕಾಸ್ ಅಂತ ಅರ್ಥ, ನಿಮಿತ್ತ ಕಾರಣ ಅಂದರೆ ಇನ್ಸ್ಟ್ರೂಮೆಂಟಲ್ ಕಾಸ್ ಅಂತ ಅರ್ಥ. ಒಂದು ಕುಂಬಾರನ ಕೈಯಿಂದ ಗಡಿಗೆ ತಯಾರಾದರೆ ಅಲ್ಲಿ ಕುಂಬಾರ ಅನ್ನುವುದು ಈ ಜಗತ್ತಿನ ದೃಷ್ಟಾಂತವನ್ನು ಮಾತ್ರ ನಾವು ನೋಡೋಣ. ಮೊದಲಿಗೆ ಕುಂಬಾರ ಅನ್ನುವನು ಜಗತ್ತಿಗೆ ಒಂದು ಇನ್ಸ್ಟ್ರೂಮೆಂಟ್. ಅವನು ಇನ್ಸ್ಟ್ರೂಮೆಂಟ್ ಅಂದರೆ ಜಡವಾದದ್ದೇ ಇನ್ಸ್ಟ್ರೂಮೆಂಟ್ ಅಂತ ಏನಾಗಬೇಕಾಗಿಲ್ಲ. ಅಲ್ಲಿ ಅವನ ಕೈಯಲ್ಲಿರುವಂಥ ಚಕ್ರ ದಂಡ ಅದು ಇನ್ಸ್ಟ್ರೂಮೆಂಟೇ, ಅವನೂ ಒಂದು ಇನ್ಸ್ಟ್ರೂಮೆಂಟೇ. ಆದ್ದರಿಂದ ಜಡವೇ ಆಗಲಿ ಚೇತನವೇ ಆಗಲಿ ಯಾವ ಕಾರಣ ಕಾರ್ಯದ ರೂಪದಲ್ಲಿ ಬದಲಾವಣೆ ಹೊಂದುವುದಿಲ್ಲವೋ, ಕಾರ್ಯವನ್ನು ಹುಟ್ಟಿಸಿದ ಮೇಲೂ ಕೂಡ ತನ್ನ ಅಸ್ತಿತ್ವವನ್ನು ಪ್ರತ್ಯೇಕವಾಗಿ ಉಳಿಸ್ಕೊಂಡಿರ್ತದೋ, ಕಾರ್ಯದ ನಾಶದಿಂದ ಯಾವ ಕಾರಣಕ್ಕೆ ಧಕ್ಕೆ ಆಗೋದಿಲ್ವೋ ಅಂಥದನ್ನು ನಿಮಿತ್ತ ಕಾರಣ ಅಂತಾರೆ. ಒಂದು ಗಡಿಗೆಯನ್ನು ತಯಾರು ಮಾಡಿದ ಕುಂಬಾರ, ಆಗ ನಾಳೆ ಗಡಿಗೆ ಒಡೆದು ಹೋದರೂ ಕೂಡ ಇವನಿಗೇನು ಆಗೋದಿಲ್ಲ, ಪ್ರಾಯ ದುಃಖವೂ ಆಗೋದಿಲ್ಲ, ಇವನ ಮೈಗೇನು ಗಾಯವೂ ಆಗೋದಿಲ್ಲ. ಯಾಕಂದರೆ ಆ ಗಡಿಗೆಯನ್ನು ದುಡ್ಡು ಕೊಟ್ಟು ಯಾರೋ ತೊಗೊಂಡು ಹೋಗಿರ್ತಾರೆ, ಅದರಿಂದ ಅವನಿಗೆ ದುಃಖವೂ ಆಗಬೇಕಾಗಿಲ್ಲ. ಇನ್ನೊಬ್ರು ಯಾರು ಕೊಂಡ್ಕೊಂಡು ಹೋಗೋದಕ್ಕಿಂತ ಮುಂಚೆ ಅದು ಒಡೆದ್ರೆ ಮಾತ್ರ ದುಃಖ ಆಗಬೇಕಷ್ಟೆ. ಆದ್ದರಿಂದ ಗಡಿಗೆಯನ್ನು ಮಾಡಿದ ಮೇಲೂ ಇವನಿಗೊಂದು ಪ್ರತ್ಯೇಕ ಅಸ್ತಿತ್ವ ಇದೆ, ಅದು ಒಡೆದು ಹೋದರೂ ಇವನಿಗೇನು ಧಕ್ಕೆ ಆಗೋದಿಲ್ಲ. ಆದ್ದರಿಂದ ಅವನು ಕೇವಲ ನಿಮಿತ್ತ ಕಾರಣ. ಆದರೆ ಅವನ ಕೈಯಲ್ಲಿರುವಂಥ ಮಣ್ಣಿದೆಯಲ್ಲ, ಅದು ಮೆಟೀರಿಯಲ್ ಕಾಸ್. ಮೆಟೀರಿಯಲ್ ಅಂತಂದ್ರೆ ಉಪಾದಾನ ಅಂತ ಅರ್ಥ. ಒಂದು ಯಾವುದಾದ್ರೂ ಸೀರೆ ಬಟ್ಟೆ ನಾವು ನೋಡಿದರೆ ಇದು ಯಾವ ಮೆಟೀರಿಯಲ್ ಇದು ಅಂತ ಕೇಳ್ತೇವೆ. ಇದು ರೇಷ್ಮೆಯೋ, ಮತ್ತೇನು ಪಾಲಿಸ್ಟ್ರೋ, ಮತ್ತೇನು ಹತ್ತಿಯೋ, ಸೆಣಬೋ, ಹೀಗೆಲ್ಲ ನಾವು ಅದರ ಬಗ್ಗೆ ಜಿಜ್ಞಾಸೆ ಮಾಡ್ತೇವೆ. ಆದ್ದರಿಂದ ಮೆಟೀರಿಯಲ್ ಅಂದರೆ ಉಪಾದಾನ. ಯಾವ ವಸ್ತುವನ್ನು ತಗೊಂಡು ಆ ವಸ್ತುವೇ ಬಟ್ಟೆಯಾಗಿ ಬದಲಾವಣೆ ಹೊಂದೋದು. ಹತ್ತಿಯೇ ನೂಲು, ನೂಲೇ ಬಟ್ಟೆ, ಬಂಗಾರವೇ ಆಭರಣ, ಕಟ್ಟಿಗೆ ಉಪಕರಣ, ಇದು ನಮ್ಗೆ ಗೊತ್ತಿದೆ. ಹೀಗೆ ಇನ್ಸ್ಟ್ರೂಮೆಂಟಲ್ ಕಾಸ್ ಮತ್ತು ಮೆಟೀರಿಯಲ್ ಕಾಸ್ ಅರ್ಥಾತ್ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಅಂತ ಎರಡಿವೆ. ಭಗವಂತ ಈ ಜಗತ್ತಿಗೆ ಕೇವಲ ಉಪಾದಾನ ಕಾರಣ ಅಂತ. ಭಗವಂತ ಈ ಜಗತ್ತಿಗೆ ಉಪಾದಾನ ಕಾರಣನೂ ಹೌದು, ನಿಮಿತ್ತ ಕಾರಣನೂ ಹೌದು ಅಂತ ಕೆಲವರು ಹೇಳೋರಿದ್ದಾರೆ. ನಾವು ಹೇಳ್ತೇವೆ ಭಗವಂತ ಈ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣ ಮಾತ್ರ. ಸರ್ವಜ್ಞನಾದಂಥ, ಸರ್ವಶಕ್ತ, ಸರ್ವಕರ್ತ ಆದಂಥ ಭಗವಂತ, ಪರಮಚೇತನನಾದ ಭಗವಂತ ಈ ಜಡವಾದ ತುಚ್ಛವಾದಂಥ ಜಗತ್ತಿನ ರೂಪದಿಂದ ಬದಲಾವಣೆ ಹೊಂದಲಿಕ್ಕೆ ಯಾಕೆ ಬಯಸ್ತಾನೆ? ಬಯಸೋದಿಲ್ಲ. ಆದ್ದರಿಂದ ಅವನು ಇದಕ್ಕೆ ಉಪಾದಾನ ಕಾರಣ ಅಲ್ಲ. ಭಗವಂತನೇ ಜಡವಾಗಿ ಪರಿಣಮಿಸ್ತಾನೆ ಅನ್ನೋದನ್ನು ನಮಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಇನ್ನೊಂದು ಚೇತನವಾಗಿಯೂ ಬದಲಾವಣೆ ಹೊಂದೋದಿಲ್ಲ, ಜಡವಾಗಿಯೂ ಬದಲಾವಣೆ ಹೊಂದೋದಿಲ್ಲ. ಅವನೇನಾಗಿದ್ದಾನೋ ಅವನೇ ಆಗಿರ್ತಾನೆ. ಆ ಇನ್ನೊಂದು ಚೇತನವು ಅದು ತಾನೇ ಆಗಿರ್ತದೆ, ಮತ್ತೊಂದು ಜಡವು ತಾನೇ ಜಡವಾಗೇ ಇರ್ತದೆ. ಆದ್ದರಿಂದ ಭಗವಂತ ಈ ಜಗತ್ತಿಗೆ ನಿಮಿತ್ತ ಕಾರಣ ಮಾತ್ರ ಅಂತ ನಾವಂತೀವಿ. ಆದರೆ ವೀರರಾಘವೀಯ ವ್ಯಾಖ್ಯಾನದಲ್ಲಿ ಆ ಜಗತ್ತಿಗೆ ಪರಮಾತ್ಮ ಉಭಯ ವಿಧ ಕಾರಣ ಅಂತ ಸಮನ್ವಯ ಮಾಡಿದ್ದಾರೆ. ಅವರು ಅದಕ್ಕೆ ಅನ್ವಯ ವ್ಯತಿರೇಕ ಅಂತ ಹೀಗೆ ಎರಡನ್ನೂ ಕೂಡ ಈ ಎರಡು ಶಬ್ದಗಳನ್ನು ನಿಮಿತ್ತವಾಗಿ ಇಟ್ಕೊಂಡಿದ್ದಾರೆ. ಈ ಭಗವಂತನನ್ನ ಜಗತ್ತಿಗೆ ಉಪಾದಾನ ಕಾರಣನೂ ಆಗಿದ್ದಾನೆ, ನಿಮಿತ್ತ ಕಾರಣನೂ ಆಗಿದ್ದಾನೆ ಅಂತ ನೀವು ಹೇಳ್ತೀರಲ್ಲ, ಅಲ್ಲೊಂದು ಪ್ರಶ್ನೆ ಬರ್ತದೆ ಆ ಸಿದ್ಧಾಂತದ ಮೇಲೆ. ಈ ಜಗತ್ತಿನಲ್ಲಿ ಮಣ್ಣು ಅದು ಉಪಾದಾನ ಕಾರಣ, ಕುಲಾಲ ಅಂದರೆ ಅವನು ನಿಮಿತ್ತ ಕಾರಣ. ಹೀಗೆ ಅವೆರಡೂ ಭಿನ್ನವಾಗೇ ಇರ್ತವೆ. ಭಿನ್ನವಾಗಿದ್ದರೆ ಅದೊಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ ಆಗ್ಲಿಕ್ಕೆ ಸಾಧ್ಯ. ಒಬ್ಬನೇ ವ್ಯಕ್ತಿ ಉಪಾದಾನ ಕಾರಣನೂ ನಿಮಿತ್ತ ಕಾರಣನೂ ಆಗೋದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅದು ಭಗವಂತನ ಸಾಮರ್ಥ್ಯದಿಂದ ಆಗ್ತದೆ. ಅದಕ್ಕೆ ಅನ್ವಯಾತ್ ಇತರತಶ್ಚ ಅಂತ ಭಾಗವತ ಉತ್ತರ ಹೇಳಿದೆ ಅಂತಾರೆ ಇವರು. ಇದೊಂದು ಏಕಮೇವಾದ್ವಿತೀಯ ಉದಾಹರಣೆ. ಭಗವಂತ ಜಗತ್ತಿಗೆ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು ಅಂತ. ಈ ಯಥೋನ್ವಯಾತ್ ಇತರತಶ್ಚ ಅರ್ಥೇಶು ಅಂತಿದೆಯಲ್ಲ, ಅರ್ಥ ಅಂದರೆ ಕಾರ್ಯವಾದಂಥ ದೇವ, ಮನುಷ್ಯ ಇತ್ಯಾದಿಗಳೇನಿದ್ದಾರಲ್ಲ, ದೇವ, ಮನುಷ್ಯ ಮೊದಲಾದವರು ಇವರಲ್ಲಿ ಎಲ್ಲ ಕಡೆಯೂ ಕೂಡ ಅವನು ಅನ್ವಯಾತ್ ಅನುವೃತ್ತೇ, ಅವರಲ್ಲಿ ಎಲ್ಲ ಕಡೆಯೂ ಕೂಡ ಇವನು ಒಳಗಡೆ ಇದ್ದಾನೆ. ಆದ್ದರಿಂದ ಅವನು ಉಪಾದಾನ ಕಾರಣನಾಗಿದ್ದಾನೆ ಅಂತಾರೆ. ಇದು ತುಂಬ ವಿಚಿತ್ರವಾಗಿ ಕಾಣಿಸ್ತದೆ ನಮಗೆ. ದ್ವೈತ ವೇದಾಂತವನ್ನು ಓದ್ದವರಿಗೆ ತುಂಬ ವಿಚಿತ್ರವಾಗೇ ಕಾಣಿಸ್ತದೆ ಇಲ್ಲಿ. ಆದರೂ ಅವ್ರು ಹಾಗೆ ಹೇಳ್ತಾರೆ. ಯಾಕೆಂದರೆ ಬ್ರಹ್ಮ ಸತ್ಯಂ, ಸರ್ವಂ ಖಲ್ವಿದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಈ ಜೀವವೇ ಬ್ರಹ್ಮ, ತತ್ವಮಸಿ, ಹೀಗೆಲ್ಲ ವೇದವಾಕ್ಯಗಳಿವೆ. ಇದನ್ನು ಹೇಗೆ ಹೊಂದಿಸೋದು? ಇವೆಲ್ಲವೂ ಕೂಡ ಜೀವನೇ, ಜೀವವೇ ಬ್ರಹ್ಮ, ಬ್ರಹ್ಮವೇ ಜೀವ, ಹೀಗೆಲ್ಲ ಕಾಣಿಸ್ತಿದೆಯಲ್ಲ, ಇದನ್ನೆಲ್ಲ ಹೇಗೆ ಹೊಂದಿಸೋದು ಅಂತ ಎಲ್ಲರಿಗೂ ಒಂದು ದೊಡ್ಡ ಗೊಂದಲ. ಅದನ್ನು ಅದ್ವೈತಿಗಳು ಪೂರ್ಣ ಅಭೇದ ಅಂತಲೇ ಹೇಳಿಬಿಟ್ರು.
ಇನ್ನೊಬ್ಬರು ಯಾರೋ ಭೇದಾಭೇದವನ್ನು ಹೇಳಲಿಕ್ಕೆ ಹೋಗೋರು ಕೂಡ ಇದ್ದಾರೆ. ಭೇದ ಜಗತ್ತಿಗೂ ಪರಮಾತ್ಮನಿಗೂ ಭೇದ ಜೀವನಿಗೂ ಪರಮಾತ್ಮನಿಗೂ ಭೇದಾಭೇದವನ್ನು ಹೇಳಿ ಅದನ್ನು ಸಮರ್ಥನೆ ಮಾಡುವವರು ಕೂಡ ಇದ್ದಾರೆ. ಈ ಜಗತ್ತು ಭಗವಂತನಿಗೆ ಒಂದು ಶರೀರ ಇದ್ದಂತೆ ಅಂತ ಈ ವಿಶಿಷ್ಟಾದ್ವೈತದಲ್ಲಿ ಹೇಳ್ತಾರೆ. ವಸ್ತುತಃ ವಿಶಿಷ್ಟಾದ್ವೈತದಲ್ಲಿ ಜೀವ ಪರಮಾತ್ಮ ಇಬ್ಬರು ಬೇರೆನೇ, ಆದರೆ ಅವರು ಶೇಷಿ ಭಾವ ಅಂತ ಒಂದು ಸಂಬಂಧವನ್ನು ಒಪ್ತಾರೆ ಜೀವನಿಗೂ ಪರಮಾತ್ಮನಿಗೂ. ಅಂಶಾಂಶಿ ಭಾವ ಅಂತ ನಾವೇನಂತೀವಲ್ಲ, ಭಗವಂತ ಅಂಶಿ, ಜೀವ ಅಂಶ, ಇಂದ್ರ ಅಂಶಿ, ಅರ್ಜುನ ಅವನ ಅಂಶ ಅಂತ ನಾವು ಹೇಗೆ ಹೇಳ್ತೀವಲ್ಲ, ಹೆಚ್ಚು ಕಡಿಮೆ ಆ ಥರದ್ದೇ. ಭಗವಂತನ ಶೇಷವೇ ಇವನು, ಭಗವಂತನೇ ಶೇಷಿ ಅಂತವ್ರು ಹೀಗೆ ಹೇಳ್ತಾರೆ. ಈ ನಾವು ಕೆಲವು ಕಡೆ ನಮ್ಮ ದೇಹವನ್ನು ನಾನು ಬೆಳ್ಳಗಿದ್ದೇನೆ, ನಾನು ಕಪ್ಪಗಿದ್ದೇನೆ ಅಂತೆಲ್ಲ ಹೇಳ್ತೀವಲ್ಲ, ಅದು ಕಪ್ಪಗಿರುವುದು ನನ್ನ ದೇಹ, ಬೆಳ್ಳಗಿರುವುದು ನನ್ನ ದೇಹ, ನಾನಲ್ಲ. ಆದರೆ ನಾನು ಈ ದೇಹದೊಳಗಿರೋದ್ರಿಂದ ನಾನೇ ಬೆಳ್ಳಗಿದ್ದೇನೆ, ನಾನೇ ಕಪ್ಪಗಿದ್ದೇನೆ ಅಂತ ಹೀಗೆಲ್ಲ ನಾವು ಮಾತಾಡುವುದಿದೆ. ಆದ್ದರಿಂದ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಎಲ್ಲ ವೇದವಾಕ್ಯಗಳನ್ನು ಕೂಡ ಈ ವಿಶಿಷ್ಟಾದ್ವೈತಿಗಳು ಹೊಂದಿಸುವ ರೀತಿ ಬೇರೆ ಇದೆ. ಅದಕ್ಕೆ ಅವರು ವಿಶಿಷ್ಟಾದ್ವೈತ ಅಂತ ಅನ್ನೋದು. ನಮ್ಮದು ಕೇವಲ ದ್ವೈತ, ಅದ್ವೈತಿಗಳದ್ದು ಕೇವಲ ಅದ್ವೈತ, ಇವ್ರದ್ದೊಂದು ವಿಶಿಷ್ಟವಾದ ಅದ್ವೈತ. ಆದರೆ ಮೂಲಭೂತವಾಗಿ ವಿಚಾರ ಮಾಡಿದರೆ ಪರಮಾತ್ಮನು ಜೀವನು ಇಬ್ಬರು ಭಿನ್ನರೇ ಅವರಲ್ಲಿ. ಆದರೆ ಆ ಅಭೇದವನ್ನು ಹೇಳುವಂಥ ವಾಕ್ಯಗಳಿವೆಯಲ್ಲ, ಅದಕ್ಕೆ ಒಂದು ಇವರೇನೋ ಸಂಬಂಧವನ್ನು ಹೇಳುವ ಪ್ರಯತ್ನ ಮಾಡ್ತಾರಷ್ಟೆ. ಒಂದು ಯಾವುದೋ ಒಂದು ರೀತಿಯಿಂದ ಅದನ್ನು ಹೊಂದಿಸುವ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಮೂಲಭೂತವಾಗಿ ದ್ವೈತ ವೇದಾಂತಕ್ಕೂ ಮಾಧ್ವ ವೇದಾಂತಕ್ಕೂ ವಿಶಿಷ್ಟಾದ್ವೈತಕ್ಕೂ ವ್ಯತ್ಯಾಸ ಇಲ್ಲದೆ ಹೋದರೂ ಕೂಡ ಅಭೇದ ಪರವಾದ ವಾಕ್ಯಗಳನ್ನು ಒಂದು ರೀತಿಯಿಂದ ಹೊಂದಿಸುವ ಪ್ರಯತ್ನ ಮಾಡ್ತಾರಷ್ಟೆ ಅವರು. ಜಗತ್ತೆಲ್ಲವೂ ಪರಮಾತ್ಮನಿಗೆ ದೇಹ ಇದ್ದಂತೆ, ಜೀವರೆಲ್ಲರೂ ಪರಮಾತ್ಮನಿಗೆ ದೇಹ ಇದ್ದಂತೆ, ದೇಹ ಮತ್ತು ದೇಹಿ ಎರಡು ಒಂದೇ ಅಂತ ಇದು ತಾತ್ಪರ್ಯ. ನಮ್ಮೊಳಗೆ ಭಗವಂತ ಇದ್ದಾನೆ, ಅದು ಸರಿ. ಅದರಂತೆ ಇಲ್ಲಿ ಅದನ್ನೇ ಈಗ ವೀರರಾಘವಿ ವ್ಯಾಖ್ಯಾನದಲ್ಲಿದ್ದನ್ನು ನಾನು ಓದಿದ್ದು. ಕಾರ್ಯರಾದಂತಹ ದೇವ, ಮನುಷ್ಯ, ರಾಕ್ಷಸ ಇತ್ಯಾದಿಗಳೇನಿದ್ದಾರೆ, ದೇವ ಮನುಷ್ಯಾದಿಶು ಅಂತ ಅಲ್ಲಿರೋದು, ಅಲ್ಲಿ ಅನ್ವಯಾತ್ ಅನುವೃತ್ತೇ, ಅಲ್ಲಿ ಎಲ್ಲ ಕಡೆಯೂ ಕೂಡ ಇವನು ಇದ್ದಾನೆ ಒಳಗೆ. ಅವರೆಲ್ಲರೂ ಇವನಿಗೊಂದು ದೇಹ ಇದ್ದ ಹಾಗೆ, ಇವನು ದೇಹಿ, ಆದ್ದರಿಂದ ಅನ್ವಯ. ಇತರತಃ ವ್ಯತಿರೇಕಾತ್ ಅನನ್ವಯಾತ್, ಪ್ರಕೃತಿ ಪುರುಷರಿಗಿಂತ ಭಿನ್ನವಾದಂಥ ಈ ಜಗತ್ತೇನಿದೆಯಲ್ಲ, ಜಡವಾದ ಜಗತ್ತು, ಅಲ್ಲಿ ವಿಲಕ್ಷಣನಾಗಿ ಅದಕ್ಕೆ ನಿಯಾಮಕನಾಗಿದ್ದಾನೆ ಅವನಾದ್ದರಿಂದ ಅಲ್ಲಿ ನಿಮಿತ್ತ ಕಾರಣನಾಗಿದ್ದಾನೆ. ಹೀಗೆ ಪೃಥಗೇವ ಅವಸ್ಥಾನಾತ್, ವಿಲಕ್ಷಣ ಪ್ರಕೃತಿ ಪುರುಷರಿಗಿಂತಲೂ ಭಿನ್ನನಾಗಿದ್ದು ಅದಕ್ಕೆ ನಿಯಾಮಕನಾಗಿದ್ದು ಅದನ್ನು ಪ್ರತ್ಯೇಕವಾಗಿ ಅವನು ನಿಯಮಿಸ್ತಾ ಇರೋದರಿಂದ ನಿಮಿತ್ತತ್ವವು ಉಪಾದಾನ ಕಾರಣತ್ವವು ಒಬ್ಬನಿಗೆ ಬರ್ತದೆ ಅಂತ ಅವರ ತಾತ್ಪರ್ಯ. ಆದರೆ ಹಾಗಾದರೆ ಜಗತ್ತಿನಲ್ಲಿರುವ ಕುಂಬಾರ ಮತ್ತು ಆ ಮಣ್ಣು ಈಗ ಎರಡು ಬೇರೆ ಬೇರೆ ಇದೆಯಲ್ಲ, ಕುಂಬಾರನೇ ಉಪಾದಾನ ಕಾರಣನೂ ನಿಮಿತ್ತ ಕಾರಣನೂ ಯಾಕೆ ಆಗಿಲ್ಲ ಅಂದರೆ ಕುಲಾಲಸ್ಯ ಅಸರ್ವಶಕ್ತೇ ಅಂತಾರೆ ಅವರು. ಕಮ್ಮಾರನಿಗೆ ಅವನಿಗೆ ಸರ್ವಶಕ್ತಿ ಇದೆಯಾ? ಅವನು ಸರ್ವಶಕ್ತನ ಅಲ್ಲ. ಆದ್ದರಿಂದ ಅವನು ಉಪಾದಾನ ಕಾರಣ ಆಗೋದಿಲ್ಲ ತಾನು ಹುಟ್ಟಿಸಿದ ಗಡಿಗೆಗೆ. ಆದರೆ ಈ ಬ್ರಹ್ಮ ಮಾತ್ರ ಈ ಕೇವಲ ವೇದಾಂತದಿಂದ ಮಾತ್ರ ತಿಳಿಯಲ್ಪಡಬೇಕಾದವನು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ವೀರರಾಘವರು. ಬ್ರಹ್ಮಣಸ್ತು ಪ್ರತ್ಯಕ್ಷಾದಿ ಪ್ರಮಾಣಾಂತರ ಅನವಗಮಗತಸ್ಯ, ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಅವನು ತಿಳಿಯೋದಲ್ಲ, ಕೇವಲ ವೇದಾಂತದಿಂದ ಮಾತ್ರ ಅವನು ತಿಳಿತಾನೆ. ಆದ್ದರಿಂದ ಚಿದಚಿದ್ ವಿಲಕ್ಷಣಸ್ಯ, ಚಿತ್ ಅಂದರೆ ಚೇತನ, ಅಚಿತ್ ಅಂದರೆ ಜಡ, ಅದಕ್ಕಿಂತ ವಿಲಕ್ಷಣನಾದಂತಹ ಉಭಯ ವಿಧ ಕಾರಣತ್ವವನ್ನು ಅವನಿಗೆ ನಾವು ಒಪ್ಪಬೇಕು. ಅವನು ನಿಮಿತ್ತ ಕಾರಣನೂ ಹೌದು, ಉಪಾದಾನ ಕಾರಣನೂ ಹೌದು. ಉಪಯುಕ್ತ ಸಾರ್ವಜ್ಞ ಸರ್ವಶಕ್ತಿ ಯುಕ್ತಸ್ಯ ಅನ್ವಯ ವ್ಯತಿರೇಕಯೋಹೋ. ಅಂಥ ಪರಮಾತ್ಮ ಕುಂಬಾರನಿಗೆ ಕಮ್ಮಾರನಿಗೆ ಸರ್ವಶಕ್ತಿ ಇಲ್ಲ, ಭಗವಂತನಿಗೆ ಸರ್ವಶಕ್ತಿ ಇದೆಯಲ್ಲ, ಆದ್ದರಿಂದ ಅವನು ಉಪಾದಾನ ಕಾರಣನೂ ಆಗಬಹುದು, ನಿಮಿತ್ತ ಕಾರಣನೂ ಆಗಬಹುದು ಅಂತ ಹೀಗೆ ಹೇಳ್ತಾರೆ. ಇದೊಂದು ವಿಚಾರ. ನಾವೀಗಿಲ್ಲಿ ಭಗವಂತ ಹೇಗೆ ಉಪಾದಾನ ಕಾರಣ ಅಂದರೆ ಈ ದೇವ ಮನುಷ್ಯರು ಎಲ್ಲರೂ ಕೂಡ ಅವನಿಗೆ ದೇಹ ಇದ್ದಂತೆ ಅಂತ ನಾನಿಷ್ಟು ಹೇಳಿ ಸುಮ್ಮನೆ ಅದನ್ನು ಸೂಕ್ಷ್ಮವಾಗಿ ಹೇಳಿದ್ದೀನಿ ಅಷ್ಟೇ.
ಅದನ್ನು ನಾವಿಲ್ಲಿ ಅದು ಹೇಗೆ, ಅದವನಿಗೆ ದೇಹ ಇದ್ದಂತೆ ಹೇಗೆ ಅನ್ನೋದನ್ನು ಹೆಚ್ಚು ನಾವಿಲ್ಲಿ ಚರ್ಚೆ ಮಾಡಬೇಕಾಗಿಲ್ಲ. ಅದು ಇಲ್ಲಿ ವಿಷಯ ಅಲ್ಲ. ಅಂತೂ ಜಗತ್ತಿಗೆ ಭಗವಂತ ಉಪಾದಾನ ಕಾರಣನೂ ಹೌದು, ನಿಮಿತ್ತ ಕಾರಣನೂ ಹೌದು ಅಂತ ಅವ್ರು ಅಂತಾರೆ. ಅದಕ್ಕೆ ಈ ಅನ್ವಯ ಮತ್ತು ವ್ಯತಿರೇಕ ಅನ್ನುವ ಶಬ್ದಗಳು ಇಲ್ಲಿ ಭಾಗವತದಲ್ಲಿ ಬಂದಿವೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಷ್ಟನ್ನು ನಾವು ತಿಳ್ಕೊಂಡಿದ್ರೆ ಸಾಕು. ಆದ್ದರಿಂದ ಉಭಯ ವಿಧ ಕಾರಣತ್ವ ಉಪಪತ್ತಿ, ಎರಡೂ ಥರದ ಕಾರಣಗಳು ಬಂದಿವೆ ಅಂತ ತಾತ್ಪರ್ಯ. ಅದಕ್ಕೆ ಅವರು ವೇದವಾಕ್ಯಗಳನ್ನು ಹೇಳ್ತಾರೆ. ಸರ್ವಂ ಖಲ್ವಿದಂ ಬ್ರಹ್ಮ, ಈ ಜಗತ್ತೆಲ್ಲವೂ ಬ್ರಹ್ಮವೇ. ಇದು ಮಹಾನಾರಾಯಣ ಉಪನಿಷತ್ತು. ಐತದಾತ್ಮ್ಯಮಿದಂ ಸರ್ವಂ ಛಾಂದೋಗ್ಯ ಉಪನಿಷತ್ತು. ಅಯಮಾತ್ಮ ಬ್ರಹ್ಮ ಮಾಂಡೂಕೋಪನಿಷತ್ತು. ತತ್ವಮಸಿ ಛಾಂದೋಗ್ಯ. ಇದೆಲ್ಲದರಿಂದಲೂ ಅನ್ವಯ, ಆ ಜಗತ್ತಿಗೆ ಆ ಭಗವಂತ ಉಪಾದಾನ ಕಾರಣ ಆಗಿದ್ದಾನೆ ಅಂತನೂ ತಿಳಿದು ಬರ್ತದೆ. ಇದು ಅನ್ವಯವನ್ನು ಪ್ರತಿಪಾದನೆ ಮಾಡ್ತಾ ಇವೆ ಇವು. ಅನ್ವಯವನ್ನು ಪ್ರತಿಪಾದನೆ ಮಾಡುವುದು ಅಂದರೆ ಜಗತ್ತಿಗೆ ಅವನು ಉಪಾದಾನ ಕಾರಣ ಆಗಿದ್ದಾನೆ ಅಂತ ಹೀಗೆ ಗೊತ್ತಾಗ್ತದೆ. ದೇವ ಮನುಷ್ಯಾದಿಗಳಲ್ಲಿ ಎಲ್ಲದರಲ್ಲಿಯೂ ಅವನು ಇರುವುದರಿಂದ ಅವನು ಉಪಾದಾನ ಕಾರಣ ಅಂತ ಗೊತ್ತಾಗ್ತದೆ. ಇನ್ನು ಛಾಂದೋಗ್ಯ ಉಪನಿಷತ್ತಿನಲ್ಲೇ ಬೇರೆ ಕಡೆ ತದೈಕ್ಷತ, ಆ ಭಗವಂತ ನೋಡಿದ, ಯಹ್ ಪೃಥಿವ್ಯಾಂ ತಿಷ್ಠನ್, ನೋಡಿ ಜಗತ್ತನ್ನು ಅವನು ನೋಡಬೇಕಾದ್ರೆ ಜಗತ್ತಿಗಿಂತ ಅವನು ಭಿನ್ನವಾಗಿರಬೇಕಲ್ಲ. ಯಹ್ ಪೃಥಿವ್ಯಾಂ ತಿಷ್ಠನ್, ಪೃಥಿವ್ಯಾ ಅಂತರಹ, ಇದು ಬೃಹದಾರಣ್ಯಕ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ. ಪೃಥ್ವಿಯಲ್ಲಿದ್ದಾನೆ, ಪೃಥ್ವಿಗಿಂತ ಭಿನ್ನ, ಜಲದಲ್ಲಿದ್ದಾನೆ, ಜಲಕ್ಕಿಂತ ಭಿನ್ನ, ಹೀಗೆಲ್ಲ ಬಂದಿದೆ. ಹೀಗೆ ಇದು ವ್ಯತಿರೇಕವನ್ನು ಹೇಳುವಂತಹ ವಾಕ್ಯಗಳು ಇವು. ಅನ್ವಯವನ್ನು ಹೇಳುವಂತಹ ವಾಕ್ಯಗಳು ಐತದಾತ್ಮ್ಯಮಿದಂ ಸರ್ವಂ ಅಂತ. ಅಂತೂ ನಾವು ಎರಡನ್ನೂ ಅವ್ರು ಯಾಕೆ ಹೇಳ್ತಾರೆ? ಭಗವಂತ ಜಗತ್ತಿಗೆ ಉಪಾದಾನ ಕಾರಣನೂ ಆಗಿದ್ದಾನೆ ಅಂತ ಅವ್ರು ಹೇಳಲಿಕ್ಕೆ ಏನು ಕಾರಣ? ಸರ್ವಂ ಖಲ್ವಿದಂ ಬ್ರಹ್ಮ, ಈ ಜಗತ್ತೆಲ್ಲವೂ ಬ್ರಹ್ಮನೇ ಅಂತ ಹೇಳುವ ಮಾತುಗಳಿಂದಲೇ ಅವರು ಈ ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಅಂತ ಅರ್ಥ ಹೇಳ್ತಾರೆ. ಈ ಪೃಥ್ವಿಯಲ್ಲಿದ್ದು, ಸ್ಪಷ್ಟವಾಗಿ ಪೃಥ್ವಿಯಲ್ಲಿದ್ದು ಪೃಥ್ವಿಗಿಂತ ಭಿನ್ನನಾಗಿದ್ದಾನೆ, ಪೃಥ್ವಿಗೆ ಅವನ ಬಗ್ಗೆ ಗೊತ್ತಿಲ್ಲ, ಈ ಮಾತುಗಳಿಂದ ವ್ಯತಿರೇಕ ತಿಳಿದು ಬರ್ತದೆ. ಆದ್ದರಿಂದ ಆತ ನಿಮಿತ್ತ ಕಾರಣ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಈ ಬ್ರಹ್ಮನೇ ಜಗತ್ತಿಗೆ ನಿಮಿತ್ತ ಕಾರಣನೂ ಆಗಿದ್ದಾನೆ, ಉಪಾದಾನ ಕಾರಣನೂ ಆಗಿದ್ದಾನೆ ಅನ್ನುವ ವಿಶಿಷ್ಟಾದ್ವೈತದ ಮಾತೇನಿದೆ ಅದನ್ನು ನಾವು ಒಪ್ಪೋದಿಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ ಮೊದಲಾದ ವೇದವಾಕ್ಯಗಳಿಗೆ ಜಗತ್ತೆಲ್ಲವೂ ಬ್ರಹ್ಮನ ಅಧೀನ, ಐತದಾತ್ಮ್ಯಮಿದಂ ಸರ್ವಂ, ಎಲ್ಲವೂ ಭಗವಂತನ ಅಧೀನ ಅಂತ ಹೀಗೆ ನಾವು ಬೇರೆ ಅರ್ಥ ಹೇಳಿ ಅದನ್ನೆಲ್ಲ ಹೊಂದಿಸ್ತೇವೆ. ಅದರಿಂದ ಇದ್ಯಾವುದೂ ಕೂಡ ನಮಗೆ ಬಾಧಕವಾದಂಥ ವಿಷಯ ಅಲ್ವೇ ಅಲ್ಲ. ಭಗವಂತ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣ, ಶುದ್ಧ ರೀತಿಯಿಂದ ಅವನು ನಿಮಿತ್ತ ಕಾರಣ, ಅವನು ಅದಕ್ಕೆ ಉಪಾದಾನ ಕಾರಣ ಅಲ್ವೇ ಅಲ್ಲ ಅಂತ ನಮ್ಮ ಸಿದ್ಧಾಂತ. ಆದ್ದರಿಂದ ಅನ್ವಯ ವ್ಯತಿರೇಕ ಅನ್ನುವುದಕ್ಕೆ ಭಗವಂತ ಜಗತ್ತಿಗೆ ಉಪಾದಾನ ಕಾರಣನೂ ಹೌದು, ನಿಮಿತ್ತ ಕಾರಣನೂ ಹೌದು ಅಂತ ವಿಶಿಷ್ಟಾದ್ವೈತದ ವ್ಯಾಖ್ಯಾನ ಏನಿದೆ ಅದನ್ನು ನಾವು ಅಲ್ಲಗಳಿತೇವೆ. ಆದರೆ ಭಗವಂತ ಇದ್ದಲ್ಲಿ ಜಗತ್ತಿದೆ, ಭಗವಂತ ಇಲ್ಲದೇ ಇದ್ದಲ್ಲಿ ಜಗತ್ತಿಲ್ಲ ಅನ್ನುವ ಅನ್ವಯ ವ್ಯತಿರೇಕ ಏನಿದೆ ಅದನ್ನು ತಗೊಳ್ತೇವೆ. ಅದರ ತುಂಬ ಸರಳವಾದ ವ್ಯಾಖ್ಯಾನ, ಸುಂದರವಾದದ್ದು, ಅದರ ಸರಳವಾದ ವ್ಯಾಖ್ಯಾನ ಆದ್ದರಿಂದ ಅದರ ಆಚಾರ ಅದನ್ನು ಹೇಳಲಿಲ್ಲ. ಅದನ್ನು ಬಿಟ್ಟು ಅನ್ವಯ ಅಂದರೆ ಶಾಸ್ತ್ರ ಅಂತ ಅರ್ಥ ಹೇಳಿದ್ದಾರೆ, ಇತರ ಅಂದರೆ ಶಾಸ್ತ್ರಕ್ಕಿಂತ ಭಿನ್ನವಾದ ಶಾಸ್ತ್ರಾನುಸಾರಿಯಾದ ತರ್ಕ ಅಂತ ಅರ್ಥ ಹೇಳಿದ್ದಾರೆ. ಅದರ ಮೂಲಕ ನಾವು ಭಗವಂತನನ್ನು ತಿಳ್ಕೊಳ್ಬೇಕಾಗ್ತದೆ. ಶಾಸ್ತ್ರದ ಮೂಲಕವೇ ಅವನು ಜಗತ್ತಿಗೆ ಸೃಷ್ಟಿಕಾರಕ, ಪಾಲನಕಾರಕ, ನಾಶ ಮತ್ತು ಮೋಕ್ಷಾದಿ ಪರ್ಯಂತ ಎಲ್ಲವನ್ನೂ ಕೊಡ್ತಾನೆ ಅಂತ ತಿಳಿಬೇಕು. ಶಾಸ್ತ್ರಾನುಸಾರಿಯಾದ ತರ್ಕದ ಮೂಲಕವೇ ತಿಳಿಯಬೇಕೇ ಹೊರತು ನಮಗೆ ತಾನಾಗೆ ತಿಳಿಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ತೇನೇ ಬ್ರಹ್ಮ ಹೃದಯ ಅಧಿಕವಯ ಇತ್ಯಾದಿ ಮುಂದಿನ ವಿಷಯಗಳೇನಿವೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ.